ನೋಡಿದ್ರಾ ಪಬ್ಲಿಕ್ ಟಾಕ್ಸ್. ಯಾವುದೇ ಒಂದು ಸಹಾಯದ ಕಾರ್ಯಕ್ಕೆ ಸ್ಪಂದಿಸುವ ಮನಸ್ಸು, ಒಂದಿಷ್ಟು ಸಮಯ ಇದ್ದರೆ ಸಾಕು. ಇಲ್ಲಿ ಹಣದ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಯಾರಂತ ಯೋಚನೆ ಮಾಡ್ತಿದ್ದೀರಲ್ಲ, ಬನ್ನಿ. ಡಾಕ್ಟರ್ ಸುನೀತಾ ಮಂಜುನಾಥ್ ಅವರ ಕಿರು ಪರಿಚಯ. ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು ಮೂಲತಃ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯನಹಳ್ಳಿಯವರು. ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಪ್ರತಿಷ್ಠಿತ ಸಂಸ್ಥೆಯನ್ನು ತೊರೆದು ಸಮಾಜ ಸೇವೆಯತ್ತ ಮುಖ ಮಾಡಿದರು. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯನಹಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿ ಅವರು ತಮ್ಮ ಶಿಕ್ಷಣವನ್ನು ಸಹ ಅಲ್ಲಿಯೇ ಮುಗಿಸಿ ಇಂಜಿನಿಯರ್ ಶಿಕ್ಷಣವನ್ನು ಬೆಂಗಳೂರು MS ರಾಮಯ್ಯ ಕಾಲೇಜಿನಲ್ಲಿ ಮುಗಿಸಿದರು. ನಂತರ ಮಂಜುನಾಥ್ ಅವರೊಂದಿಗೆ ಸಪ್ತಪದಿ ತುಳಿದ ಅವರು ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ನಂತರ ನನ್ನ ಕ್ಷೇತ್ರ ಹಾಗೂ ತನ್ನ ಹಾದಿ ಇದಲ್ಲ ಎಂದು ಅರಿತ ಡಾಕ್ಟರ್ ಸುನೀತಾ ಮಂಜುನಾಥ್ ಆಯ್ಕೆ ಮಾಡಿಕೊಂಡ ಕ್ಷೇತ್ರವೇ ಸಮಾಜ ಸೇವೆ. ಸಮಾಜ ಸೇವೆಯೊಂದಿಗೆ ತಮ್ಮ ಕುಟುಂಬ ನಡೆಸುತ್ತಿದ್ದ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯನ್ನು ಸಹ ಹೆಗಲ ಮೇಲೆ ಹೊತ್ತುಕೊಂಡು ಅವುಗಳನ್ನು ಸಹ ಬೆಳೆಸಿದ್ದರು ಹಾಗೂ ಸಾಮಾನ್ಯ ಜನರು ಸಹ ಇವರ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ಗುಣಮಟ್ಟ ಶಿಕ್ಷಣ ಪಡೆಯುವಂತೆ ಮಾಡಿದರು. ಸುಂದರ ಸಮಾಜ ನಿರ್ಮಾಣಕ್ಕೆ ಸುಮನ ಪರಿಶ್ರಮ. ಸಮಾಜ ಸರಿಯಿಲ್ಲ ಎನ್ನುವ ಮೊದಲು ನಾವು ಸಮಾಜಕ್ಕೆ ಏನು ಮಾಡಿದ್ದೀವಿ ಎನ್ನುವುದನ್ನು ಯೋಚಿಸಬೇಕು. ಸಮಾಜದಲ್ಲಿ ಬದಲಾವಣೆಯನ್ನ ಇನ್ನೊಬ್ಬರು ತರಬೇಕು ಎನ್ನುವ ಬದಲು ನಾವೇ ಸಮಾಜವನ್ನ ಬದಲಾಯಿಸುವುದಕ್ಕೆ ಮುನ್ನುಡಿ ಬರೆಯಬೇಕು ಎನ್ನುವ ಆಲೋಚನೆಯೊಂದಿಗೆ ಆರಂಭಗೊಂಡಿದ್ದೇ ಸುಮನ ಫೌಂಡೇಶನ್. ಕಳೆದ 4-5 ವರ್ಷಗಳ ಹಿಂದೆ ಮೊಳಕೆ ಹೊಡೆದ ಈ ಸಂಸ್ಥೆ ಇದೀಗ ರಾಜಧಾನಿ ಬೆಂಗಳೂರಿನಲ್ಲಿ ತನ್ನದೇ ಆದ ವಿನೂತನ ಕಾರ್ಯಕ್ರಮಗಳ ಮೂಲಕ ಜನರ ಗಮನ ಸೆಳೆಯುತ್ತಿದೆ. ಸ್ವಚ್ಛತೆ, ಹಸಿದವರಿಗೆ ಆಹಾರ, ಪ್ರಕೃತಿ ವಿಕೋಪಕ್ಕೆ ತುತ್ತಾದವರಿಗೆ ಆಸರೆ, ಕನ್ನಡ ನಾಡು ನುಡಿಗೆ ತನ್ನದೇ ಆದ ಸೇವೆಯನ್ನ ಸಲ್ಲಿಸುತ್ತಿದೆ. ಇದಿಷ್ಟೇ ಅಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿಯೂ ಜನರಿಗೆ ನೆರವಾಗುತ್ತಿರುವ ಸುಮನ ಫೌಂಡೇಶನ್ ಕರೋನಾ ಸಮಯದಲ್ಲಿಯೂ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿತ್ತು. ಈ ರೀತಿ ವಿವಿಧ ಕ್ಷೇತ್ರದಲ್ಲಿ ವಿಭಿನ್ನ ಆಲೋಚನೆಗಳೊಂದಿಗೆ ಜನರ ನೆರವಿಗೆ ಧಾವಿಸುತ್ತಿರುವ ಸುಮನ ಫೌಂಡೇಶನ್ ಅನ್ನು ಆರಂಭಿಸಿದ್ದು ಡಾಕ್ಟರ್ ಸುನೀತಾ ಮಂಜುನಾಥ್. ತಮ್ಮ ಪತಿ ಮಂಜುನಾಥ್ ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಆರಂಭಿಸಿದ ಈ ಸಂಸ್ಥೆಯಿಂದ ಇದೀಗ ಹೆಬ್ಬಾಳ ಸೇರಿದಂತೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಹಲವು ಯೋಜನೆಗಳನ್ನು ರೂಪಿಸಿದೆ. ಕಳೆದ 4-5 ವರ್ಷದಲ್ಲಿ ಹಲವು ಹೆಗ್ಗುರುತನ್ನ ಮೂಡಿಸಿರುವ ಸಂಸ್ಥೆಯ ಕಾರ್ಯದ ಬಗ್ಗೆ ಹಲವು ಪ್ರಶಂಸೆ ವ್ಯಕ್ತವಾಗಿದೆ. ಡಾಕ್ಟರ್ ಸುನೀತಾ ಮಂಜುನಾಥ್ ರವರಿಗೆ ಅರಸಿ ಬಂದ ಪ್ರಶಸ್ತಿಗಳು: ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಟೈಮ್ಸ್ ಆಫ್ ಇಂಡಿಯಾದ ಪವರ್ ಯೂತ್ ಐಕಾನ್ ಪ್ರಶಸ್ತಿ, ರೈಸ್ ಅಪ್ ಯೂತ್ ಐಕಾನ್ ಪ್ರಶಸ್ತಿ, ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ, ಆದರ್ಶ ಮಹಿಳೆ ಪ್ರಶಸ್ತಿ, ಕರ್ನಾಟಕ ಮೀಡಿಯಾ ಪ್ರಶಸ್ತಿ, ಕನ್ನಡ ಜನಮನ ಪ್ರಶಸ್ತಿ, ಅಕ್ಕಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಗ್ಲೋಬಲ್ ಅಚೀವರ್ ಪ್ರಶಸ್ತಿ, ಅಮೆರಿಕ ಹಾಗೂ ಜರ್ಮನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಗಳಿಸಿರುವ ಡಾಕ್ಟರ್ ಸುನೀತಾ ಮಂಜುನಾಥ್ ರವರು ನಮ್ಮ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೇಡಮ್, ನಮ್ಮ ಕಾರ್ಯಕ್ರಮದ ವಿಶೇಷತೆ ಇಟ್ಸ್ ವೆರಿ ಸಿಂಪಲ್. ಸಾಧನೆಯ ದಾರಿಯಲ್ಲಿ ಸಾಧಕನಿಗೆ ಕೊನೆಯಲ್ಲಿ ಅಂತ ನಮ್ಮ ವೀಕ್ಷಕರಿಗೂ ಕೂಡ ಸಾಕಷ್ಟು ಗೊತ್ತಿರೋಂಥದ್ದು. ಅಂದರೆ ಲೈಫ್ನಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ತುಡಿತಾ ಇದ್ದೇ ಇರುತ್ತೆ. ಅದರಲ್ಲಿ ಒಂದು 100 ಜನಕ್ಕಿದ್ರೆ ಅದರಲ್ಲಿ ಒಂದು 4-5 ಜನ ತುಂಬ ಶ್ರಮ ಪಡ್ತಾರೆ. ಯಾಕಾಗಲ್ಲ, ನನ್ನಿಂದ ಆಗುತ್ತೆ, ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಅಂಥ ಒಂದು ದಾರಿನ ನಾವು ಚೂಸ್ ಮಾಡಿಕೊಂಡು ಏನಾದರೂ ಸಾಧನೆ ಮಾಡಿರೋರ ಬಗ್ಗೆ ಸಾಕಷ್ಟು ಇಂಟರ್ವ್ಯೂನ ಮಾಡ್ತಿರ್ತೀವಿ. ಆಲ್ರೆಡಿ ಸಾಕಷ್ಟು ಜನ ಮಾಡಿದ್ದೀವಿ. ಸೊ ನಮ್ಮ ಕಣ್ಣಿಗೆ ಬಿದ್ದಿದ್ದೀವಿ ಇವಾಗ ನೀವು. ಸೊ ಸಾಕಷ್ಟು ನಿಮ್ಮ ಬಗ್ಗೆ ಕೇಳಿದ್ದೀವಿ ಆ್ಯಂಡ್ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತು. ಸೊ ನಿಮ್ಮ ಸಾಧನೆ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ನಿಮ್ಮ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಅಂದರೆ ನಿಮ್ಮ ಚೈಲ್ಡ್ಹುಡ್ಡು, ನೀವು ಹುಟ್ಟಿದ್ದು, ಬೆಳೆದಿದ್ದು ಆ್ಯಂಡ್ ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು, ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪರಿಚಯ ಮೇಡಮ್. ನನ್ನ ಒಂದು ಬಾಲ್ಯ ಜೀವನ ಅಂದರೆ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಕೂಡ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯನಹಳ್ಳಿ ಅನ್ನುವಂತಹ ಒಂದು ಗ್ರಾಮ. ನನ್ನ ತಂದೆ ನಾರಾಯಣ ಸ್ವಾಮಿ ಮತ್ತು ತಾಯಿ ಶಿವಮ್ಮ ಮತ್ತು ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು, ನಾನು ಮತ್ತು ನನ್ನ ತಂಗಿ ಮತ್ತು 2 ತಮ್ಮಂದರು. ನಾನು ಓದಿದ್ದು ಎಲ್ಲ ಕೂಡ ಅಂದರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕನೂ ಕೂಡ ನಮ್ಮೂರಿನ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಲ್ಲಿ ಓದಿದ್ದು. ಅದಾದಮೇಲೆ ನಾನು ಹೈಸ್ಕೂಲು 8, 9, 10 ಈ ಒಂದು ತರಗತಿ ನಮ್ಮೂರಿನ ಪಕ್ಕದಲ್ಲಿರುವಂತಹ ಮೆಳೆಕೋಟೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ನನ್ನ ಒಂದು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಮೇಡಮ್, ನಿಮಗೆ ಗೊತ್ತಿರುತ್ತೆ, ಲೇಡೀಸ್ ಮನಸ್ಸು ಮಾಡಿದ್ರೆ, ಮಹಿಳೆಯರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಂತೆ ಅನ್ನೋದರಲ್ಲಿ
ನೀವೊಂದು ಸಾಧನೆ ಮಾಡಿ ತೋರಿಸಿದ್ದೀರಾ. ಆ್ಯಕ್ಚುಲಿ ಅದೊಂದು ಇನ್ಸ್ಪೈರಿಂಗ್ ಅನಿಸುತ್ತೆ. ಹಾಗೆ ಒಂದು ಹಳ್ಳಿನಲ್ಲಿ ಹುಟ್ಟಿ ಒಂದು ಸಿಟಿಗೆ ಬಂದು ಆ ಒಂದು ಅಟ್ಮಾಸ್ಫಿಯರ್ಗೆ, ಆ ಜನರಿಗೆ ಅಡ್ಜಸ್ಟ್ ಆಗಿ ನಿಮ್ಮದೇ ಆದ ಜೀವನವನ್ನು ಪ್ರಾರಂಭ ಮಾಡಿ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಒಂದು ಜರ್ನಿನ ಬ್ಯೂಟಿಫುಲ್ಲಾಗಿ ಟ್ರಾವೆಲ್ ಮಾಡ್ತಿದ್ದೀರಾ. ಸೊ ಹಾಗೆ ನೀವು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಓದ್ತಾ ಇದ್ದ ಹಾಗೆ ನೆಕ್ಸ್ಟು ನಿಮ್ಮ ಕೆಲಸಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮಗೆ ಗೊತ್ತಿರೋ ಒಂದು MNC ಕಂಪ್ನಿಗೆ ಜಾಯ್ನ್ ಆಗ್ತೀರಾ, ಸಾಕಷ್ಟು ಸ್ಯಾಲ್ರಿನೂ ಬರ್ತಾ ಇರುತ್ತೆ. ಆದರೂ ಕೂಡ ನಿಮ್ಮ ಗುರಿ ಬೇರೆ ಕಡೆ ಇರುತ್ತೆ. ಅಲ್ಲಿ ಬರ್ತಿರೋ ಸ್ಯಾಲ್ರಿನೂ ಕೂಡ ನಿಮ್ಮ ಕೈಗೆ ಎಲ್ಲೋ ಒಂದು ಕಡೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಐ ಆಮ್ ನಾಟ್ ಸೋ ಮಚ್ ಹ್ಯಾಪಿ ಅನ್ನೋ ಥರ ಏನಿದು. ಏಕೆಂದರೆ ಸಾಕಷ್ಟು ಜನ ಎಲ್ಲರೂ ಅರ್ನ್ ಮಾಡ್ತಾರೆ ದುಡ್ಡನ್ನು, ಬಟ್ ಸಮಾಜ ಸೇವೆ ಮಾಡೋದು ಅಷ್ಟು ಈಸಿ ಅಲ್ಲ, ಮತ್ತು ಅಷ್ಟೋ ಒಂದು ಧೈರ್ಯನೂ ಕೂಡ ಇರಬೇಕು. ಹೇಗೆ ಅದು ನಿಮ್ಮ ಮನಸ್ಸು ಯಾಕೆ ಈ ಸಮಾಜ ಸೇವೆನೇ ಮಾಡಬೇಕು ಅಂತ ನೀವು ಚೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರಿ? ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅಲ್ಟಿಮೇಟ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾವು ಹೇಳ್ತೀವಿ. ಅಂದರೆ ಆತ್ಮತೃಪ್ತಿ ಆಗಬೇಕು. ಎಷ್ಟೇ ಏನೇ ಮಾಡಿದ್ರು ಆತ್ಮತೃಪ್ತಿ ಇಲ್ಲಂಥ ಕೆಲಸ ನನ್ನ ಪ್ರಕಾರ ಅದು ಝೀರೋ ಅಂತ. ಹಾಗಾಗಿ ನನಗೆ ಈ ಒಂದು ಆತ್ಮತೃಪ್ತಿ ಸಿಕ್ಕಿದಂಥದ್ದು ಈ ಸೋಷಿಯಲ್ ಸರ್ವಿಸಲ್ಲಿ. ಹಾಗಾಗಿ ನನಗೆ ದುಡ್ಡು ಅಥವಾ ಬೇರೆ ರೀತಿಯ ಒಂದು ಐಷಾರಾಮಿ ಜೀವನ ಎಷ್ಟೇ ಇದ್ದರೂ ಆ ಎಲ್ಲದಕ್ಕಿಂತ ಮಿಗಿಲಾದಂಥದ್ದು ಈ ಒಂದು ಹ್ಯುಮ್ಯಾನಿಟಿ ಬೇಸಿಸಲ್ಲಿ ಕೆಲಸ ಮಾಡೋವಂಥದ್ದು. ಸೊ ಐ ಫೆಲ್ಟ್ ಈ ಒಂದು ಜರ್ನಿ ಅಂದರೆ MNC ಕಂಪ್ನಿ ಇರ್ಬೋದು ಅಥವಾ ಬೇರೆ ರೀತಿಯ ಎಲ್ಲ ಒಂದು ಕ್ಷೇತ್ರಗಳಿಗಿಂತ ಈ ಶಿಕ್ಷಣ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ, ಈ 3 ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ತುಂಬ ಖುಷಿಯಾಗುತ್ತೆ ಅನ್ನುವಂತಹ ಒಂದು ಹಂಬಲ ಇಟ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದು. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಸಾಕಷ್ಟು ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ತುಂಬ ಮನುಷ್ಯರಿಗೆ ಹೃದಯಕ್ಕೆ ಹತ್ರ ಆಗ್ತೀರಾ. ಅಂದರೆ ಪ್ರತಿಯೊಂದನ್ನು ನೋಡ್ಕೊಂಡು ಬಂದಿರ್ತೀರ, ತುಂಬ ಹತ್ರದಲ್ಲಿ ನೋಡಿರ್ತೀರ. ಈಗ ನೀವು ಜನರಲ್ಲಾಗಿ ಹಳ್ಳಿ ಅಂದ ತಕ್ಷಣ ಬಸ್ಗಳ ಸಮಸ್ಯೆಗಳಾಗಿರ್ಬೋದು, ಅವ್ರಿಗೆ ಊಟದ ಸಮಸ್ಯೆಗಳಾಗಿರ್ಬೋದು, ಒಂದು ಬೇಸಿಕ್ ಮೂಲಭೂತ ಸೌಕರ್ಯಗಳು ಏನೇನಿರುತ್ತೆ ಅದೆಲ್ಲ ನಿಮ್ಗೆ ಅವಾಗಿಂದನೇ ಸ್ಟಾರ್ಟ್ ಆಗ್ತಿತ್ತಾ? ಇಲ್ಲ ಇಲ್ಲೇನೋ ಪ್ರಾಬ್ಲಮ್ ಇದೆ, ನಾವು ಇದಕ್ಕೆ ಹೇಗೆ ಶಾರ್ಟ್ ಔಟ್ ಮಾಡೋದು, ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ, ಇಲ್ಲ ನನ್ನಿಂದನೇ ಮಾಡಬೇಕಾ, ಇಲ್ಲ ಯಾರು ಇದಕ್ಕೋಸ್ಕರ ಇದ್ದಾರೆ ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಯಾವತ್ತಾದರೂ? ಇಲ್ಲ, ಈಗ ನೋಡಿ, ನಾವು ಹಳ್ಳಿಯಲ್ಲೇ ಓದಿದ್ದು, ಹಳ್ಳಿಯಲ್ಲೇ ಬೆಳೆದಿದ್ದು. ನಾವು ಓದಬೇಕಾದ್ರೆ ನಾವು ಪಕ್ಕದ ಹಳ್ಳಿಗೆ ನಾನು ಹೈಸ್ಕೂಲ್ಗೆ ಹೋಗಬೇಕಾದ್ರೂ ಕೂಡ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ಸೊ ಅಂಥ ಒಂದು ಪರಿಸ್ಥಿತಿಗಳನ್ನ ನೋಡಿದ್ದೀವಿ. ಅಂದರೆ ಜೀವನದಲ್ಲಿ ಎಷ್ಟು ಗರಿಷ್ಠ ಒಂದು ಕಷ್ಟವನ್ನು ನೋಡಿರೋದಲ್ಲ, ಅನುಭವಿಸೋಕ್ಕೆ ಸಾಧ್ಯನೋ ಅಷ್ಟು ಗರಿಷ್ಠ ಕಷ್ಟವನ್ನು ಅನುಭವಿಸಿ. ಅಂದರೆ ಈಗ ನಾವೊಂದು ಮಾತಿದೆ, ನಾವು ಎಲ್ಲೋ ಓದಿ ಕೇಳಿ ತಿಳ್ಕೊಳೋದಕ್ಕಿಂತ ಆ ಒಂದು ಅನುಭವ ನಮಗೆ ಆದಾಗ ಆ ಫೀಲನ್ನು ಯು ಕಾಂಟ್ ಎಕ್ಸ್ಪ್ಲೈನ್. ಆ ಫೀಲನ್ನು ನಾವು ಜಸ್ಟ್ ಫೀಲ್ ಇಟ್ ಆ್ಯಂಡ್ ಆ ಫೀಲನ್ನು ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಕಾರ್ಯ ಕೈಗೆತ್ಕೊಬೋದು ಅನ್ನುವಂಥದ್ದನ್ನು ನಾವು ಚಿಂತೆ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ನನಗೆ ಆ ಕಷ್ಟಗಳನ್ನು ನೋಡಿದ್ದಂತಹ ಒಂದು ಪರಿಣಾಮವಾಗಿ ನನಗೆ ಸಮಾಜದಲ್ಲಿರುವಂತಹ ಬಡವರು, ಬಲ್ಲಿದರು, ಮತ್ತು ಈ ಮೇಲು ಕೀಳು, ಅಲ್ಪಸಂಖ್ಯಾತರು, ಜೊತೆಗೆ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಅಂತ ಹೇಳ್ತೀವಲ್ಲ ಅವರು, ಜೊತೆಗೆ ಬ್ಯಾಕ್ ಬೋನ್ ಇಲ್ಲದೆ ಇದ್ದರೆ, ಅಂದರೆ ಶ್ರೀಮಂತಿಕೆ ಮತ್ತು ಯಾರೂ ಸಹ ಬ್ಯಾಕ್ ಬೋನ್ ಇಲ್ಲ ಅಂದರೆ ಯಾವ ರೀತಿಯ ಒಂದು ಕಷ್ಟಗಳನ್ನು ನಾವು ಎದುರಿಸಬಹುದು ಅನ್ನುವಂಥದ್ದನ್ನು ನಾವು ನೋಡಿರೋದ್ರಿಂದ, ಸೊ ಅವೆಲ್ಲದ ಒಂದು ಪ್ರೇರಿತವಾಗಿ ಅಂದರೆ ಐ ಥಿಂಕ್ ಇಟ್ಸ್ ಆಲ್ ಲೈಕ್ ನನಗೆ ಇನ್ಸ್ಪೈರ್ಡ್ ಮಾಡ್ತು ಅಂತ ನಾನು ಹೇಳ್ತೀನಿ. ಸೊ ಆ ಎಲ್ಲದರ ಒಂದು ಪರಿಣಾಮವಾಗಿ ಈ ಒಂದು ಸೋಷಿಯಲ್ ಲೈಫು, ಈ ಒಂದು ಜರ್ನಿ ಸ್ಟಾರ್ಟ್ ಆಗಿತ್ತು. ಮೇಡಮ್, ಹಾಗೆ ಸುಮನಾ ಫೌಂಡೇಶನ್ ನಾವೇನು ನೀವು ಹೇಳ್ತಾ ಇದ್ರಿ, ಹಾಗೆ ಇಟ್ಸ್ ಕೈಂಡ್ ಆಫ್ ಎ ಬೇಸಿಕ್ ನೀಡ್, ಜನರಿಗೆ ಬೇಸಿಕ್ ನೀಡ್ ಇರೋ ಅಂಥದ್ದು. ಎಷ್ಟೋ ಜನಕ್ಕೆ ನಿಜಕ್ಕೂ ನೀವು ಸ್ಟಾರ್ಟ್ ಮಾಡಿರೋದು ಖುಷಿ ಆಗುತ್ತೆ. ಯಾಕೆಂದರೆ ಕೆಲವ್ರಿಗೆ ಊಟ ಇರೋಲ್ಲ, ಕೆಲವ್ರಿಗೆ ಕುಡಿಯೋಕ್ಕೆ ನೀರಿರಲ್ಲ, ಕೆಲವರಿಗೆ ಬೇಸಿಕ್ ಬಟ್ಟೆ ಇರೋಲ್ಲ, ಕೆಲವ್ರಿಗೆ ಮಲಗ್ಲಿಕ್ಕೆ ಜಾಗ ಇರೋಲ್ಲ. ಸೊ ಎಷ್ಟೊಂದಿರುತ್ತೆ. ಇದನ್ನು ಟೈಪ್ಸ್ ಆಫ್ ಸರ್ವಿಸ್ ಯಾವ ಥರ ನೀವು ಕಂಡಿಡ್ಕೊಂಡ್ರಿ? ಇಲ್ಲ ನೀವು ಟ್ರಾವೆಲ್ ಮಾಡೋ ಜರ್ನಿನಲ್ಲಿ ಏನಾದರೂ ನಿಮ್ಮ ಕಣ್ಣಿಗೆ ಬೀಳ್ತಾ ಇತ್ತಾ? ಇಲ್ಲ ಇಂತಿಂಥ ಪ್ರಾಬ್ಲಮಲ್ಲಿ ಜನ ಕಷ್ಟಪಡ್ತಿದ್ದಾರೆ, ಆ ಪೇನಿಂದ ಇದ್ದಾರೆ, ಅವ್ರಿಗೆ ಕೆಲಸಗಳು ಸಿಗ್ತಾಯಿಲ್ಲ, ಊಟಗಳು ಸಿಗ್ತಾಯಿಲ್ಲ, ಅದೇನಾದರೂ ನಿಮ್ಮಲ್ಲಿ ಏನಾದರೂ ಓನಾಗಿ ಏನಾದರೂ ಕ್ರಿಯೇಟ್ ಕನಸು ಏನಾದರೂ ಇತ್ತಾ? ಯಾವ ಥರ ಕ್ರಿಯೇಟ್ ಸ್ಟಾರ್ಟ್ ಆಯಿತು? ಈಗ ನನಗೆ ಗೊತ್ತಿರೋಂಗೆ ನಿಜಕ್ಕೂ ಕೇಳಲಿಕ್ಕೆ ಒಂಥರ ಡಿಫ್ರೆಂಟಾಗಿರ್ಬೋದು, ಜನರಿಗೂ ಒಂಥರ ಆಶ್ಚರ್ಯ ಆಗ್ಬೋದು, ಏನು ಈ ಥರ ಇದೆಯಾ ಸರ್ವಿಸ್ ಅಂತ ಅಂದ್ಬಿಟ್ಟು. ಚಳಿ ಆಗೋರಿಗೆ ಸ್ವೆಟರ್ ಕೊಡಿಸಿದ್ದೀರಾ, ನಿಜಕ್ಕೂ ಬಟ್ಟೆ ಇಲ್ದರಿಗೆ ಬಟ್ಟೆನ ವ್ಯವಸ್ಥೆ ಮಾಡಿದ್ದೀರಾ, ಬುಕ್ಸ್ ಇಲ್ದರಿಗೆ ಬುಕ್ಸ್ ವ್ಯವಸ್ಥೆ ಮಾಡಿದ್ದೀರಾ, ಸಾವಿರಾರು ಮಕ್ಕಳಿಗೆ ಎಜುಕೇಷನ್ ಕೊಡಿಸಿದ್ದೀರಾ. ಮತ್ತು ಇಲ್ಲಿವರೆಗೂ ಕೂಡ ಒಂದು ದೇವಸ್ಥಾನದಲ್ಲಿ ಊಟ ಹಾಕೋದನ್ನ ಬಿಟ್ಟು ನಾನು ಬೇರೆ ಎಲ್ಲೂ ನೋಡಿಲ್ಲ.
ಅದೂ ದೇವಸ್ಥಾನ ಅಂತ ಅಂದರೆ ಒಂದು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಅಂಥದ್ರೊಳಗೆ ಪ್ರತಿದಿನ ಮಧ್ಯಾಹ್ನ 1 ಗಂಟೆ ಆಯಿತು ಅಂದರೆ ನಿಮ್ಮ ಸುಮನ ಫೌಂಡೇಶನ್ ಅಂದರೆ ಅನ್ನದಾಹ ಅಂತ ಏನು ನೀವು ಹೆಸರನ್ನ ಇಟ್ಟಿದ್ದೀರಾ, ಅಲ್ಲಿ ಸಾವಿರಾರು ಜನ ಬಂದು ನಿಂತ್ಕೊಂಡು ಊಟ ಮಾಡ್ತಿರ್ತಾರೆ. ನಿಜಕ್ಕೂ ಖುಷಿ ಆಗುತ್ತೆ. ಅಲ್ಲಿ ಯಾರೂ ಕೂಡ ಒಂದು ಹೋಟೆಲ್ಗೆ ಹೋಗ್ಬೇಕಂದ್ರೆ ಅಫ್ಕೋರ್ಸ್ ಈಗಿನ ಒಂದು ಕಮರ್ಷಿಯಲ್ ಮೈಂಡ್ನಲ್ಲಿ ಎಲ್ಲರೂ ದುಡ್ಡಿದ್ರೇ ದುನಿಯಾ ಅಂತಾರೆ ಅಲ್ವರ. ಒಂದು ಲೀಟರ್ ನೀರು ಕುಡಿಬೇಕಂದ್ರೆ ಅಟ್ಲೀಸ್ಟ್ 20 to 30 ರೂಪೀಸ್ ಇರಬೇಕು. ಅಂಥ ಒಂದು ಸಿಚುವೇಷನ್ನಲ್ಲಿ ಅಲ್ಲಿ 1 ಗಂಟೆ ಆಯಿತು ಅಂದರೆ ಎಷ್ಟೋ ಸಾವಿರಾರು ಜನ ಬಂದು ಕ್ಯೂನಲ್ಲಿ ನಿಂತಿರ್ತಾರೆ, ತಟ್ಟೆ ಹಿಡ್ಕೊಂಡು ಅವ್ರಿಗೆಲ್ಲ ಫ್ರೀ ಊಟನ ಕೊಡ್ತೀರಾ. ನಿಜಕ್ಕೂ ಇದನ್ನೆಲ್ಲ ನೋಡ್ರೆ ಒಂದು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಓಕೆ ಫೈನ್, ಹೆಸ್ರಿಗೋಸ್ಕರ ಮಾಡ್ತಾರೆ ಅಂತ ಜನ ಹೇಳ್ಬೋದು. 1 ದಿನ 2 ದಿನ ಓಕೆ 3 ದಿನ, ಪ್ರತಿದಿನ ಯಾರು ಮೇಡಮ್ ಮಾಡ್ತಾರೆ? ಇದೊಂದು ಅಂದರೆ ಇದು ನಿಜಕ್ಕೂ ಒಂದು ಆಶ್ಚರ್ಯವಾದಂಥ ಪ್ರಶ್ನೆ ಅನಿಸುತ್ತೆ. ನಿಜಕ್ಕೂ ಯಾರು ಬೇಕಾದ್ರೂ ಎಷ್ಟೋ ಕೋಟಿ ಇರೋ ಜನ ಇರ್ಬೋದೇನೋ, ಬಟ್ ಅದು ಕೂಡ ಮನಸ್ಸಿರುತ್ತಲ್ಲ ತುಂಬ ದೊಡ್ಡದಿರಬೇಕು. ಆ್ಯಂಡ್ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ದಾನ ಧರ್ಮ ಮತ್ತು ಅದ್ರ ಜೊತೆಗೆ ಅವ್ರ ಕಷ್ಟ ಸುಖನ ಇದು ಮಾಡಿಕೊಂಡು ಮತ್ತು ಎಜುಕೇಷನ್ ಕೊಡಿಸ್ತಾ ಇದ್ದೀರಾ. ಒಂದು ಇಲ್ಲಿ ಬರೀ ಊಟ ಮಾಡಿಸ್ಬಿಟ್ಟು ಅವ್ರಿಗೆ ನಿದ್ರೆ ಮಾಡೋಕ್ಕೆ ಬಿಟ್ಟಿಲ್ಲ. ಎಷ್ಟೋ ಜನರನ್ನ ತೊಗೊಂಡು ಬಂದು ಇಲ್ಲ ನೀವು ಹಿಂಗೆ ಓದಬೇಕು ಅಂತ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಕೇಳಿದೆ ನಾನು, ವಾಲ್ ಆಫ್ ಹ್ಯುಮ್ಯಾನಿಟಿ ಅಂತ ಒಂದು ಇಟ್ಕೊಂಡಿದ್ದೀರಾ. ಅದರಲ್ಲಿ ಬೇಸಿಕ್ ನೀಡು, ಈಗ ಟಿ ವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಕೆಲವೊಂದು ಮನೆಗೆ ಏನೇನು ಬೇಸಿಕ್ ನೀಡ್ಸ್ ಇರುತ್ತೆ ಅದನ್ನೆಲ್ಲ ಎಕ್ಸ್ಚೇಂಜ್ ಥರ ಅಂದರೆ ಗೆಟ್ ಟುಗೆದರ್ ಥರ ಅವ್ರಿಗೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಮಾಡಿ, ಅಲ್ಲಿ ಬರೋ ಚಾಲೆಂಜಸ್ನೆಲ್ಲ ನಿಮ್ಮನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ಅವ್ರಿಗೆ ಒಂದು ಬ್ಯೂಟಿ, ಒಂದು ರಿಲೇಷನ್ಶಿಪ್ನ ಕೊಟ್ಟು, ಒಂದು ಪ್ರೀತಿನ ಕೊಟ್ಟು ಅಲ್ಲಿಗೆ ಕನೆಕ್ಟ್ ಮಾಡ್ತೀರಾ. ಆ ಕನೆಕ್ಟ್ ಮಾಡೋದ್ರಲ್ಲಿ ಎಷ್ಟೊಂದು ಶ್ರಮ ಇದೆ. ಅದು ಹೇಗಿದೆ ಫೀಲು ನಿಮಗೆ? ಮೊದಲನೇದಾಗಿ ನೀವು ಕೋಟ್ ಮಾಡಿದ್ರಲ್ಲಿ ನಾನು ಸುಮನ ಅನ್ನದಾಸೋಹ ಕುಟೀರವನ್ನು ತೊಗೊತೀನಿ. ಅನ್ನ ಅಂದರೆ ಅದು ಪರಬ್ರಹ್ಮ. ಅನ್ನಕ್ಕೆ ಆ ಒಂದು ಅನ್ನಕ್ಕೆ ಬೆಲೆ ಕಟ್ಟೋದಕ್ಕೆ ಯಾರಿದ್ದರೂ ಸಾಧ್ಯ ಇಲ್ಲ. ಹಸಿವು ಅನ್ನೋಂಥದ್ದು ನಾನು ತುಂಬ ಅನುಭವಿಸಿದ್ದೀನಿ. ಹಾಗಾಗಿ ಹಸಿವಿನ ಫೀಲನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಒಂದು ಮುಖ್ಯ ಒಂದು ಲೈನ್ ಕೂಡ ಹಾಗೆ ಇದೆ, ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅಂತ. ಹಾಗಾಗಿ ಊಟ ಬಡಿಸಾದ್ಮೇಲೆ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ, ಅಪ್ಪ ಒಂದು ಹಗ್ಲೂ ಕೂಡ ನೀವು ಬಿಸಾಡಬಾರ್ದು, ಊಟ ಮಾಡಿ, ನಿಮ್ಗೆ ಬೇಕು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಡಿಸ್ಕೊಳ್ಳಿ, ಮಿಕ್ಕಿದ್ದು ಬೇಡ. 2 ಸಲ ಬನ್ನಿ, 3 ಸಲ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ, ಆದರೆ ಆ ಊಟ ಮಾತ್ರ ವೇಸ್ಟ್ ಮಾಡಬೇಡಿ ಅಂತ ಹೇಳಿ. ಊಟ ಎಲ್ಲ ಹಾಕಬೇಕಾದ್ರೆ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿದಿನ ಬಂದು ನಮಗೂ ಅವ್ರಿಗೂ ಸಂಬಂಧನೇ ಇರೋದಿಲ್ಲ. ಈಗ ಸಂಬಂಧಗಳು ಅನ್ನೋಂಥದ್ದು ಕೇವಲ ರಕ್ತ ಸಂಬಂಧ, ಫ್ಯಾಮಿಲಿ ರಿಲೇಷನ್ಶಿಪ್ ಅನ್ನೋಂಥದ್ದನ್ನು ನಾನು ಯಾವತ್ತೂ ನಂಬೋದಿಲ್ಲ. ಸಂಬಂಧ ಅನ್ನುವಂಥದ್ದು ಯಾರು ಪರಿಚಯನೇ ಇರೋದಿಲ್ಲ, ಆದರೆ ಅವ್ರು ನಮ್ಮೂರು ಅಂತ ಫೀಲ್ ಮಾಡಿ ನಮಗೆ ಹರಿಸ್ತಾರೆ, ಬ್ಲೆಸ್ ಮಾಡ್ತಾರೆ. ಅಂದರೆ ನೀವು ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಎಸ್ಪೆಷಲಿ ನಮ್ಮ ಅನ್ನದಾಸೋಹ ಕುಟೀರದಲ್ಲಿ ಊಟ ಮಾಡೋಕ್ಕೆ ಬರುವಂಥವ್ರು ಹೆಚ್ಚಿನಾಗಿ ದಿನಕೂಲಿ ಕೆಲಸವನ್ನು ಮಾಡುವಂಥವ್ರು, ಕಟ್ಟಡ ಕಾರ್ಮಿಕರಿರ್ಬೋದು, ಮನೆ ಕೆಲಸಕ್ಕೆ ಹೋಗುವಂತಹ ಒಂದು ಮಹಿಳೆಯರಿರ್ಬೋದು, ಆಟೋ ಓಡಿಸುವಂಥ ಆಟೋ ಚಾಲಕರಿರ್ಬೋದು. ಆ ರೀತಿಯ ಒಂದು ಮಧ್ಯಮ ವರ್ಗಕ್ಕಿಂತ ಆರ್ಥಿಕವಾಗಿ ಹಿಂದುಳಿದಂತಹ ಜನರು ಬಂದು ಊಟ ಮಾಡ್ತಾರೆ. ಬಂದು ಊಟ ಎಲ್ಲ ಮಾಡಾದ್ಮೇಲೆ, ಊಟ ಮಾಡೋದು ಮುಂಚೆ ಅವರಲ್ಲಿ ಹಸಿವು ಕಾಣ್ತಿರುತ್ತೆ, ಊಟ ಮಾಡಾದ್ಮೇಲೆ ಒಂಥರ ಆತ್ಮತೃಪ್ತಿ ಆಗುತ್ತೆ ಅವ್ರಿಗೆ. ಖುಷಿಯಾಗಿ ಅವರು ದೇವ್ರು ಚೆನ್ನಾಗಿರಲಿ ಅಂತ ಇಟ್ಟಿರಲಿ ನಿಮ್ಮನ್ನ ಅಂತ ಹೇಳ್ತಾರೆ. ಆ ಒಂದು ಬ್ಲೆಸ್ಸಿಂಗ್ಸ್ಗಿಂತ ಬೇರೆ ಯಾವುದು ಸಹ ಸಾಧ್ಯನೇ ಇಲ್ಲ. ಅಂದರೆ ಯಾವುದು ಆ ಒಂದು ಬ್ಲೆಸ್ಸಿಂಗಿಗೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ವೆರಿ ಹ್ಯಾಪಿ. ಆ ವರ್ಕಲ್ಲಂತೂ ತುಂಬ 100ಕ್ಕೆ 100 ನಮಗೆ ಖುಷಿ ಇದೆ ಆ ಕೆಲಸ ಮಾಡಬೇಕು ಅಂತ. ಬಟ್ ನೀವು ಹೇಳಿದ್ರಿ ಕಷ್ಟಗಳು ಬರುತ್ತೆ ಅಂತ. ಖಂಡಿತ ಈಗ ಯಾವುದೇ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ನಾವು ತುಂಬ ಈ ಒಂದು ಕಾಂಪಿಟೇಷನ್ ವರ್ಲ್ಡಲ್ಲಿ, ಈ ಒಂದು ಸಮಾಜದಲ್ಲಿ ತುಂಬ ಒಂದು ಕಷ್ಟಗಳನ್ನ ನಾವು ಎದುರಿಸ್ತೀವಿ. ನಮಗೂ ಕೂಡ ಆ ರೀತಿಯ ಕಷ್ಟಗಳು ಬಂದಿದ್ವು, ಬರ್ತಿದೆ, ಮುಂದೆ ಇನ್ನೂ ಹೆಚ್ಚಾಗಿ ಬರುತ್ತೆ ಅನ್ನುವಂಥದ್ದು. ಮತ್ತು ಸುಮನ ಫೌಂಡೇಶನ್ನಿಂದ ಹಲವಾರು ಒಂದು ಕಾರ್ಯಗಳು ನಡೀತಾ ಇದೆ ಮೇಡಮ್. ಹಾಗೆ ಮನುಷ್ಯ ಏನಾದರೂ ಒಂದು ಕನಸನ್ನು ಕಾಣ್ತಾನೆ ಅಂದರೆ ಅದರ ಉದ್ದೇಶ, ಅದರ ಮೂಲ ಏನಾದರೂ ಒಂದು ಇದ್ದೇ ಇರುತ್ತೆ, ಏನಾದರೂ ಒಂದು ಗುರಿ ಇರುತ್ತೆ. ಸೊ ನಿಮ್ಮ ಜರ್ನಿನಲ್ಲೂ ಕೂಡ ನೀವು ಅಂದ್ರಿ ಆವಾಗಲೇ, ನನಗೆ ಸಮಾಜ ಸೇವೆ ಅನ್ನೋದ್ರಲ್ಲಿ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಸೆಲ್ಫ್ ಹ್ಯಾಪಿನೆಸ್ ಇರಬೇಕು. ನಮಗೆ ತೃಪ್ತಿ ಇಲ್ಲ ಅಂತ ಅಂದರೆ ಬೇರೆಯವ್ರಿಗೆ ಖುಷಿ ಪಡಿಸ್ಕೊಂಡು ನಾವು ಕೆಲಸದಲ್ಲಿ ಖುಷಿ ಇಲ್ಲ, ಆ ಕೆಲಸನೂ ಕೂಡ ಫುಲ್ಫಿಲ್ ಆಗಲ್ಲ ಅಂತ. ಸೊ ನಿಮ್ಗೇನಾದರೂ ಈ ಸಮಾಜದಲ್ಲಿ ಸಾಕಷ್ಟು ಜನ ನೋಡಿರ್ತೀರಾ, ಸಾಕಷ್ಟು ಕೆಲಸಗಳನ್ನ ನೋಡಿರ್ತೀರಾ, ಪ್ರತಿಯೊಂದು ರಂಗದಲ್ಲೂ ಕ್ಷೇತ್ರಗಳನ್ನು ನೋಡಿರ್ತೀರಾ. ಸೊ ಇದನ್ನೆಲ್ಲ ನೋಡಬೇಕಾದ್ರೆ ನಿಮ್ಗೇನಾದರೂ ಅನ್ನಿಸ್ತಾ, ಲೈಕ್ ಇಂಥ ಜಾಗದಲ್ಲಿ ಸರಿ ಇಲ್ಲ, ಇಲ್ಲಿ ಜನ ಖುಷಿಯಾಗಿಲ್ಲ, ಇಲ್ಲಿ ಏನು ಸಮಸ್ಯೆ ಆಗ್ತಿದೆ, ಇಲ್ಲಿ ಜನರಿಗೆ ಬಟ್ಟೆ ಇಲ್ಲ, ಊಟ ಇಲ್ಲ, ಮತ್ತು ಟ್ರಾನ್ಸ್ಪೋರ್ಟ್ ಇಲ್ಲ, ಏನಾದರೂ ಅನ್ನಿಸ್ತಾ ಆಯ್ತಾ? ಇವತ್ತು ನಾವು ತಿಳ್ಕೊಂಡ ಮಟ್ಟಿಗೆ ಅನಾದಿ ಕಾಲದಿಂದ ಇಲ್ಲಿವರೆಗೂ ಕೂಡ ಈ ಸಮಾಜದಲ್ಲಿ ಇಲ್ಲದವರು ಮತ್ತು ಇದ್ದವರ ಒಂದು ಮಧ್ಯೆ ಒಂದು ದೊಡ್ಡ ಸಂಘರ್ಷಣೆ ನಡೀತಾ ಇದೆ.
ಆ ಸಂಘರ್ಷವನ್ನು ಸರಿದೂಗಿಸ್ಕೊಂಡು ಹೋಗಬೇಕು, ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಇವತ್ತು ನಮ್ಮ ಕಣ್ಣು ಮುಂದೆ ನಮಗೊಂದು ದೊಡ್ಡ ಒಂದು ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಅದೇ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಒಂದು ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು, ನಾವು ಯಾವ ರೀತಿಯ ಒಂದು ಕೆಲಸವನ್ನು ಮಾಡ್ಬೋದು, ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋವಂಥದ್ದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಪ್ರತಿಯೊಬ್ಬ ಮನುಷ್ಯನೂ ಅದನ್ನು ಅರ್ಥ ಮಾಡಿಕೊಂಡು ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡ್ರೆ, ಇವತ್ತು ನಾವೆಲ್ಲರೂ ಹೇಳ್ತೀವಿ ಸಮಾಜ ಬದಲಾವಣೆ ಆಗಬೇಕು, ಈ ಒಂದು ಜನರು ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನು. ಆದರೆ ಈ ಸಮಾಜ ಬದಲಾವಣೆ ಆಗಬೇಕು, ಈ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ಮೊದಲನೇದಾಗಿ ಜನರ ಒಂದು ಮನಸ್ಥಿತಿ ಬದಲಾವಣೆ ಆಗಬೇಕು. ಆ ಒಂದು ನಿಟ್ಟಲ್ಲಿ ನಾವು ಯೋಚನೆ ಮಾಡಿ ಇವತ್ತು ಜನರ ಮನಸ್ಥಿತಿಯನ್ನು, ನಾವು ಎಲ್ಲರ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಆದರೆ ಅಲ್ಪ ಮಟ್ಟಕ್ಕಾದ್ರೂ ಕೂಡ ನಾವು ತಿಳ್ಕೊಂಡಿರುವಂತಹ ವಿಷಯಗಳನ್ನು ಮಾತು ಜೊತೆಗೆ ಮಾತಿಗಿಂತ ವೃತ್ತಿ ಮುಖಾಂತರ ನಾವು ಮಾಡ್ಕೊತಾ ಹೋದರೆ ಎಲ್ಲೋ ಒಂದು ಅಲ್ಪ ಮಟ್ಟಕ್ಕಾದರೂ ಕೂಡ ಆ ಒಂದು ಪರಿವರ್ತನೆಯನ್ನು ನಾವು ನೋಡ್ಬೋದು ಅನ್ನುವಂಥ ಒಂದು ಹಂಬಲ ಅಂತೂ ಖಂಡಿತ ಇದೆ. ಓಕೆ ಮೇಡಮ್, ಒಂದು ಕಡೆ ಸಾಧನೆ ಒಂದು ನಿದ್ರೆ ಮಾಡೋಕ್ಕೆ ಬಿಡ್ತಿರಲ್ಲ, ಆ ಕನಸನ್ನು ಒಂದು ಕಡೆ ಕನಸು ಏನು ಮಾಡೋದು ಮತ್ತು ನೀವೇನೋ ಒಂದು ದಾರಿ ಹುಡುಕ್ತಾ ಇರ್ತೀರ, ಆ ದಾರಿನಲ್ಲಿ ಅಡೆತಡೆಗಳು ಸಾಕಷ್ಟು ಬರ್ತಿರುತ್ತೆ, ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಪಾಸಿಟಿವ್ನೆಸ್ ಸಿಕ್ಕಿರುತ್ತೆ, ವಾವ್ ಅಂತ ಖುಷಿ ಕೊಡುತ್ತೆ, ಹೆಜ್ಜೆ ಆಗ್ತೀರಾ, ಅಲ್ಲಿ 100 ಜನ ಅಡೆತಡೆಗಳು ಬರುತ್ತೆ. ಸೊ ಅಂಥ ಒಂದು ಸಿಚುವೇಶನ್ ಪ್ರತಿಯೊಬ್ಬರ ಮನುಷ್ಯನಿಗೂ ಬಂದಿರುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನೀವು ಹೇಳಿದ್ರಿ, ಕನ್ಸ್ಕೊಂಡ್ರಿ, ನೀವು ಎಲ್ಲಿ ಓದಿದ್ರಿ, ಏನೇನೆಲ್ಲ ಕಷ್ಟಪಡ್ರಿ, ಆವಾಗಲೇ ಹೇಳಿದ್ವಿ ನೀವು MNCನಲ್ಲಿ ಕೆಲಸ ಮಾಡ್ತೀರಿ, ಸಾಕಷ್ಟು ಕೈಗೆ ಸಂಬಳನೂ ಕೂಡ ಬರ್ತಿತ್ತು, ಅದನ್ನೆಲ್ಲ ಬಿಟ್ಟು ಮತ್ತು ನೀವು ಹೇಳಿದ್ರಿ ಸೆಲ್ಫ್ ಹ್ಯಾಪಿನೆಸ್ ಇರಬೇಕು ಏನೇ ಮಾಡಿದ್ರು, ಅದಿಲ್ಲ ಅಂದರೆ ನಾವು ಮಾಡ್ತಿರೋ ಕೆಲಸನೂ ವ್ಯರ್ಥ ಅನ್ನುತ್ತೆ ಅಂತ. ಜನರಲಿ ಒಂದು ಖುಷಿನ ಕಾಣಬೇಕು ಅಂತ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ. ಆ ಜರ್ನಿನಲ್ಲಿ ನೀವು ಖುಷಿ ಕಾಣ್ತಾ ಇರ್ತೀರಾ, ಬಟ್ ಆದ್ರೂ ಈಗಿನ ಜನ್ರೇಷನಲ್ಲಿ ಕಾಲೆಳೆಯರು ಇರ್ತಾರೆ, ಆಯ್ತಾ, ಕೊಂಕು ಮಾತಾಡೋರು ಇರ್ತಾರೆ, ಟಾಂಗ್ ಕುತ್ಕೊಂಡ್ಬಿಟ್ಟು ಅವ್ರು ಹಾಗೆ ಹೀಗೆ ಅಂತ ಮಾತಾಡೋರು ಇರ್ತಾರೆ. ಇದೆಲ್ಲ ಕಾಮನ್. ಈಗ ಅಂತರ್ ಮಧ್ಯದಲ್ಲಿ ನೀವೇನೋ ಒಂದು ಅನ್ನ, ಈಗ ನೋಡಿ ನಿಮ್ಮ ಒಂದು ಖುಷಿನಲ್ಲಿ ಅನ್ನ ಹಾಕ್ತಾ ಇರ್ತೀರ, ಅದಕ್ಕೂ ಕೂಡ ಒಂದು ಏನೋ ಬೇರೆ ಥರ ಒಂದು ವಚನಗಳನ್ನ ಉಪಯೋಗಿಸ್ಬಿಟ್ಟು ಮಾತನಾಡ್ತಿರ್ತಾರೆ. ಇಂತಹ ಒಂದು ಸಿಚುವೇಶನ್ ಸಂದರ್ಭಗಳನ್ನ ಹೇಗೆ ನೀವು ಫೇಸ್ ಮಾಡಿದ್ರಿ, ಹೇಗಿತ್ತು? ಈಗ ನಾವು ನಡೆದಾಡುವಂತಹ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಸಹಜ. ಅಂದರೆ ದಾರಿ ಹಾಗಿರುತ್ತೆ, ಆ ಕಲ್ಲು ಮುಳ್ಳುಗಳ ಮೇಲೇ ಹೋಗಬೇಕು. ತುಂಬ ಚುಚ್ಚುತ್ತೆ ಅಂದರೆ ಎತ್ತ ಆಚೆ ಹಾಕಬೇಕು, ಇಲ್ಲಾಂದರೆ ಜಂಪ್ ಮಾಡ್ಕೊಂಡು ಹೋಗಬೇಕು. ಸೊ ನಮಗೂ ಕೂಡ ಈ ಒಂದು ಜರ್ನಿ ನೀವು ಹೇಳಿದಾಗೆ ಅಷ್ಟು ಈಸಿ ಇಲ್ಲ. ಯಾಕಂದರೆ ಈ ಸಮಾಜದಲ್ಲಿ ಯಾವುದಾದ್ರು ಒಬ್ಬರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಪ್ರೋತ್ಸಾಹ ಕೊಡುವಂಥವ್ರು ಸ್ವಲ್ಪ ಜನ ಇದ್ದರೆ ಕಾಲೆಳೆಯೋಕ್ಕೆ ದೊಡ್ಡ ಒಂದು ದಂಡೆ ನಿಂತಿರುತ್ತೆ. ಅಂದರೆ ಕೆಲವ್ರ ಮನಸ್ಥಿತಿ ಹೇಗೆ ಅಂದರೆ ತಾನೂ ಮಾಡಲ್ಲ, ಇನ್ನೊಬ್ಬರು ಮಾಡಬಾರ್ದು ಅನ್ನುವಂತಹ ಮನಸ್ಥಿತಿ. ಸೊ ಅಂಥ ಒಂದು ಚಾಲೆಂಜ್ಗಳು ತುಂಬ ಇದೆ. ಹೆಜ್ಜೆ ಹೆಜ್ಜೆಗೂ ನನಗೆ ಆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಕೂಡ. ಬಟ್ ನಮ್ಮಲ್ಲಿ ಒಂದು ಮಾತಿದೆ, ಎಲ್ಲ ಒಂದು ಅವಮಾನ ಅಪಮಾನ ನಿಂದನೆಗಳನ್ನು ಎದುರಿಸಿ ನಿಲ್ಲಬೇಕು, ಧೈರ್ಯದಿಂದ ಏನೇ ಬಂದ್ರೂ ನನ್ನ ಗುರಿ ಇಷ್ಟೇ ಅಪ್ಪ, ನನಗೆ ಇವಾಗ ನಾನು ಎಲ್ಲಿ ಹೋಗಿ ತಲುಪಬೇಕು ಅನ್ನುವಂಥದ್ದು ಆಲ್ರೆಡಿ ಗೊತ್ತಿರಬೇಕಾದ್ರೆ ಹೋಗುವಂಥ ದಾರಿ ಹೇಗಿದ್ರೂ ಪರವಾಗಿಲ್ಲ, ಹೋಗಲೇಬೇಕು. ಆದರೆ ಆ ದಾರಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ಎಲ್ಲಿ ತಲುಪಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ನಮ್ಮ ಒಂದು ಡೆಸ್ಟಿನೇಷನ್ ನನಗೆ ಕ್ಲಿಯರ್ ಆಗಿದೆ, ನಾನು ಏನು ಮಾಡಬೇಕು, ನಾನು ಎಲ್ಲೂ ಹೋಗಬೇಕು ಅನ್ನುವಂಥದ್ದು ನನಗೆ ಗೊತ್ತಿದೆ, ನಾನು ಏನು ಸಾಧನೆ ಮಾಡಬೇಕು, ಅಥವಾ ನನ್ನಿಂದ ಯಾವ ರೀತಿ ಒಂದು ಒಳ್ಳೆ ಕೆಲಸಗಳು ಆಗಬೇಕು ಅನ್ನುವಂಥದ್ದು ಗೊತ್ತಿರೋದ್ರಿಂದ ಈ ಜರ್ನಿನ ನಾನು ತುಂಬ ಬ್ಯೂಟಿಫುಲ್ಲಾಗಿ ತೊಗೊತೀನಿ. ಆ್ಯಂಡ್ ನೀವು ಹೇಳ್ದಾಗೆ ಜನ ಹೇಗೆ ಅಂದರೆ ಈ ಸಮಾಜದಲ್ಲಿ ನೀವೇನೇ ಮಾಡಿದ್ರೂ ಸಹ ಒಂದು ತಪ್ಪು ಕಂಡಿಡಿದೇ ಹಿಡಿತಾರೆ. ಉದಾಹರಣೆ ಕೊಡೋಕ್ಕೆ ಇಚ್ಛಪಡ್ತೀನಿ. ನೀವು ಯಾವುದೋ ಒಂದು ಡೊನೇಷನ್ ಕೊಡಬೇಕು ಅಂತ ಅಂದ್ಕೊಳ್ಳಿ, ಯಾರಿಗೋ ಒಂದು ಡೊನೇಷನ್ ಕೇಳ್ತಾರೆ, ಒಂದು ಹಣವನ್ನು ನೀವು ಸಹಾಯ ಅಂತ ಮಾಡ್ತೀರಾ. ನೀವು ಹಣ ಸಹಾಯ ಮಾಡಿದ್ರೆ ಅದರಲ್ಲಿ ಕೆಲವು ಜನ ಹೇಳ್ತಾರೆ, ಏನು ಇವಳು ಹಣ ಯಾಕೆ ಸಹಾಯ ಮಾಡಬೇಕು, ಹಣ ಕೊಡೋ ಪಾಲು ಬೇರೆ ಏನೋ ಮಾಡ್ಬೋದಿತ್ತು ಅಂತ ಹೇಳ್ತಾರೆ. ಓಕೆ, ಹಣ ಕೊಟ್ಟಿಲ್ಲ ನಾವು, ಅದ್ರ ಪಾಲು ಬೇರೆ ಏನೋ ಮಾಡ್ತೀವಿ, ಇದನ್ನು ಯಾಕೆ ಮಾಡಿದ್ರು, ಅದ್ರ ಪಾಲು ಅವ್ರು ಇನ್ನೊಂದು ಮಾಡ್ಬೋದಿತ್ತು ಅಂತ ಹೇಳ್ತಾರೆ. ಅಥವಾ ಹಣ ಕೊಟ್ಟರೆ ಯಾಕೆ ಇಷ್ಟು ಕಮ್ಮಿ ಕೊಟ್ಟರು ಅಂತ ಹೇಳ್ತಾರೆ. ಓಕೆ ಫೈನ್, ನೀವು ಜಾಸ್ತಿ ಕೊಟ್ಟರೆ ಯಾಕೆ ಜಾಸ್ತಿ ಕೊಟ್ಟರು, ತೋರಿಸ್ಕೊಳೋದಕ್ಕೆ ಅಂತ ಕೊಟ್ಟರು ಅಂತ ಹೇಳ್ತಾರೆ. ಅಂದರೆ ಈ ಸಮಾಜದಲ್ಲಿ ನೀವು ಏನು ಮಾಡಿದ್ರೂ ಸಹ, ನೀವು ಒಳ್ಳೆ ಕೆಲಸ ಏನು ಮಾಡಿದ್ರೂ ಕೂಡ ತಪ್ಪನ್ನು ಕಂಡುಹಿಡಿಯುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಅದಕ್ಕೆ ತುಂಬ ಇಂಪಾರ್ಟೆನ್ಸು ಕೊಡಬಾರ್ದು. ಉದಾಸೀನತೆಯೇ ಒಳ್ಳೆ ಮದ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ಒಂದು ಕಡೆ ಕಿವಿಯಲ್ಲಿ ಕೇಳಿಸ್ಕೊಬೇಕು, ಒಂದು ಕಡೆ ಕಿವಿಯಲ್ಲಿ ಬಿಟ್ಬಿಡಬೇಕು. ಸೊ ಆಮೇಲೆ ನಿಂದಕರು ಇರಬೇಕು. ಎಷ್ಟು ನಿಂದಕರು ಇರ್ತಾರೆ ಅಷ್ಟು ನಾವು ಬೆಳಿತೀವಿ ಅಂತ ನಮ್ಮ ತುಂಬ ಮಾರ್ಗದರ್ಶಕರು ಮತ್ತು ನಮ್ಮ ಹಿರಿಯರು ಹೇಳ್ತಿರ್ತಾರೆ. ಮೋಸ್ಟ್ಲಿ ಒಂದೆಲ್ಲ ಚಾಲೆಂಜಿಂಗಿಂದನೇ ನಮ್ಮಲ್ಲಿರುವಂಥ ಶಕ್ತಿ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ನಾವು ಆರಾಮಾಗಿ ಎಲ್ಲರ ಥರನೂ ಇರ್ಬೋದಿತ್ತೇನೋ. ಬಟ್ ಆ ನಿಂದನೆಗಳು, ಅಪಮಾನಗಳು ಜೊತೆಗೆ ನಮ್ಗೆ ಯಾವಾಗ ತುಂಬ ತೊಂದರೆ ಕೊಡ್ತಾರೆ, ಆವಾಗ ನಮ್ಮಲ್ಲಿರುವಂಥ ಇನ್ನರ್ ಶಕ್ತಿ ಅಂದರೆ ನಮ್ಮ ಆಂತರಿಕ ಶಕ್ತಿಗೂ ಕೂಡ ಎಚ್ಚರಿಕೆ ಆಗುತ್ತೆ. ಎಸ್, ನನ್ನಲ್ಲಿ ಶಕ್ತಿ ಇದೆ, ನಾನು ಏನಾದ್ರು ಒಂದು ಮಾಡಬೇಕು ಅನ್ನುವಂತಹ ಹಂಬಲ ಜಾಸ್ತಿಯಾಗಿ ಪ್ರಯತ್ನನ ಜಾಸ್ತಿ ಮಾಡ್ತೀವಿ.
ಐ ಥಿಂಕ್ ಐ ಶುಡ್ ಥ್ಯಾಂಕ್ಸ್ ಟು ಆಲ್. ಯಾಕೆಂದರೆ ಅವರೆಲ್ಲ ಎಕ್ಸಾಕ್ಟ್ಲಿ, ಯಾಕಂದರೆ ಅವರೆಲ್ಲ ಹಾಗೆಲ್ಲ ಮಾಡಿದ್ದಕ್ಕೆ ನಾವು ಜಾಸ್ತಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಓಕೆ, ನೀವು ಹೇಳಿದ್ರಿ ಇನ್ನೊಂದು ಎದ್ದು ಕಾಣೋ ಅಂಥದ್ದು, ನೀವು ಗ್ರಾಮೀಣ ಪ್ರದೇಶದಿಂದ ಬಂದವರು ಒಂದು, ಆ್ಯಂಡ್ ಬಾಲ್ಯದಿಂದನೇ ಸಾಕಷ್ಟು ಕಷ್ಟಗಳನ್ನ ತುಂಬ ಹತ್ತಿರದಲ್ಲಿ ನೋಡಿದವರು, ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಬಂದಾಗ ನಿಜಕ್ಕೂ ಕಾಲಿಳಿಯೋರ ಮುಂದೆ ನಮ್ಮದು ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಇರಬೇಕು. ಎಲ್ಲಿ ನೀವು ಅವಾಗಲೇ ಹೇಳ್ತಿದ್ರಿ ಅವಮಾನ, ಹನುಮಾನ, ಆಮೇಲೆ ಸನ್ಮಾನ ಅನ್ನೋದು ನಿಮ್ಮ ಪ್ರಕಾರ ಸೆಲ್ಫ್ ಹ್ಯಾಪಿನೆಸ್ಸು. ನಾವೇನಾದರೂ ಒಂದು ಕೆಲವರಿಗೆ ಒಂದು ಒಳ್ಳೇದು ಮಾಡಿದಾಗ ಅದರಲ್ಲಿ ಖುಷಿ ಪಡೋ ಅಂಥದ್ದು ನಿಜಕ್ಕೂ ಬ್ಯೂಟಿಫುಲ್ ಥಾಟು. ಕಾಮನ್ನು ನೀವು ಯಾವುದೇ ಒಂದು ಕ್ಷೇತ್ರನ ತಗೊಂಡ್ರು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಪ್ಲಸ್ಸು ಮೈನಸ್ ಇದ್ದೇ ಇರ್ತಾರೆ. ಅಲ್ಲಿ ಒಂದು 10 ಜನ ಇದ್ದರೆ ಒಂದು 6ರಿಂದ 8 ಜನ ಹೊಗಳೋರಿದ್ದರೆ ಒಂದು 3ರಿಂದ 4 ಜನ ತಗಲಾಕೋರು ಇದ್ದೇ ಇರ್ತಾರೆ, ಏನಾದರೂ ಒಂದು ಹಿಡ್ಕೊಂಡ್ಬಿಟ್ಟು ಕಾಲಿಡೋರು ಇದ್ದೇ ಇರ್ತಾರೆ. ಮೇಡಮ್, ಹಾಗೆ ಈ ರೈತರ ಬಗ್ಗೆ ಕೇಳಿದ್ರೆ ಮಳೆ ಬಂದರೆ ಅವ್ರದ್ದು ಜೀವನ ನಡೆಯುತ್ತೆ, ಇಲ್ಲ ನೀರಿದ್ದರೆ ಅವ್ರದ್ದು ಜೀವನ ನಡೆಯುತ್ತೆ, ಅದಿಲ್ಲ ಅಂದರೆ ಇಲ್ಲ. ಹಾಗೆ ನಿಮ್ಮ ಕಾನ್ಸೆಪ್ಟ್ ಕೇಳಿದ್ರೆ ಎಲ್ಲಿ ಕಷ್ಟ ಇರುತ್ತೆ ಅಲ್ಲಿ ನೀವಿರ್ತೀರಾ. ಏನಾದರೂ ಒಂದು ಬರೀ ಊಟದ್ದಂತಲ್ಲ, ನಾನು ಅವಾಗಲೇ ಹೇಳಿದೆ, ಕಷ್ಟಗಳಲ್ಲೂ ಕೂಡ ವಿಭಿನ್ನ ರೀತಿ ಕಷ್ಟಗಳು. ಹಾಗೆ ಇನ್ನೊಂದು ಸುಮನ ಫೌಂಡೇಶನ್ ಬಗ್ಗೆ, ಸೂರ್ ಬಗ್ಗೆ ಕೇಳಿದೆ. ಆ ಸೂರ್ ಬಗ್ಗೆ ಕೆಲವೊಂದು ಚಿಕ್ಕ ಒಂದು ಮಾಹಿತಿ ಕೊಡ್ತೀರಾ? ನನಗೆ ತುಂಬ ಜನ ಈ ಕ್ವೆಶನ್ನ ಕೇಳಿದ್ದಾರೆ. ನಿಮ್ದು ಎಲ್ಲನೂ ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥ ನೇಮು. ವಾಲ್ ಆಫ್ ಹ್ಯುಮ್ಯಾನಿಟಿ ಅಂತೀರಾ, ವಾಲ್ ಆಫ್ ಕೋವಿಡ್ ಅಂತೀರಾ, ಮೀಲ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತೀರಾ, ಆಮೇಲೆ ಎಲ್ಲದರಲ್ಲೂ ನಿಮ್ಮಲ್ಲಿ ಆಮೇಲೆ ಶೇಡ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತೀರಾ. ಎಲ್ಲದರಲ್ಲೂ ಕೂಡ ಹ್ಯುಮ್ಯಾನಿಟಿ ಅಂತ ಇದೆ. ಯಾಕೆ ನಿಮ್ದು ಎಲ್ಲ ಕಾನ್ಸೆಪ್ಟು ತುಂಬ ಡಿಫ್ರೆಂಟ್ ಆಗಿದೆ, ಹೇಗಿದೆಲ್ಲ ಸಾಧ್ಯ ಅಂತ. ಅಸಾಧ್ಯವಾಗಿರೋದಂಥದ್ದನ್ನು ಸಾಧ್ಯ ಮಾಡುವಂಥದ್ದು ಸುಮನ ಫೌಂಡೇಶನ್ನ ಮುಖ್ಯ ಉದ್ದೇಶ ಆಗಿರೋದ್ರಿಂದ. ಸೊ ಐ ಡೋಂಟ್ ನೋ ಹೇಗೆ ಅಂತಲ್ಲ, ಹ್ಯುಮ್ಯಾನಿಟಿ ಇಲ್ಲದೆ ಯಾರೂ ಮನುಷ್ಯನೇ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಆಂತರಿಕ ಒಂದು ಮನಸ್ಥಿತಿ ಇರೋದ್ರಿಂದ ಅದು ಹಾಗೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಸುಮನ ಸೂರು ನಮ್ಮ ಒಂದು ಕನಸಿನ ಒಂದು ಯೋಜನೆ ಆಗಿತ್ತು. ಮುಖ್ಯ ಉದ್ದೇಶ ಇಷ್ಟೇ, ಅಂದರೆ ಈ ಒಂದು ಸಮಾಜದಲ್ಲಿ ಜನಪ್ರತಿನಿಧಿಗಳು ಅಲ್ಲದೇ ಇದ್ದರೂ ಕೂಡ, ಅಧಿಕಾರಿಗಳಲ್ಲದೇ ಇದ್ದರೂ ಕೂಡ, ಶ್ರೀಮಂತರಾಗಿಲ್ಲದೇ ಇದ್ದರೂ ಕೂಡ, ನಮ್ಮಲ್ಲಿ ಹೆಚ್ಚೆಚ್ಚವಾಗಿ ಹಣ ಇಲ್ಲದೇ ಇದ್ದರೂ ಕೂಡ ಸಮಾಜದಲ್ಲಿ ಎಲ್ಲರೂ ಒಂದು ಅಂದರೆ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಅವರ ಕೈಲಾದಂತಹ ಒಂದು ಸೇವೆಯನ್ನು ಮಾಡೋ ಮುಖಾಂತರ, ಅಂದರೆ ಅದು ಶ್ರಮದಾನ ಇರ್ಬೋದು, ದುಡ್ಡಿರ್ಬೋದು, ಒಡೆವರ್ ಏನಾಗುತ್ತೆ ಅದನ್ನು ಸಹಾಯ ಮಾಡೋ ಮುಖಾಂತರ ಇನ್ನೊಬ್ಬರಿಗೆ ಒಂದು ಆಸರೆಯನ್ನು ಕಟ್ಕೊಡ್ಬೋದು ಅನ್ನುವಂಥ ಒಂದು ಚಿಂತನೆಯ ಮೇರೆಗೆ ಈ ಸುಮನ ಸೂರು ಪ್ರಾರಂಭ ಆಗಿದ್ದು. ಬಟ್ ವೆರಿ ಹ್ಯಾಪಿ, ಯಾಕೆ ಅಂದರೆ ಇವತ್ತು ಜನ ಆ ಒಂದು ಸುಮನ ಸೂರಿಗೆ ಅಷ್ಟು ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸುಮಾರು ಜನ ನಾನು ಬಂದು ಕೆಲಸ ಮಾಡ್ತೀನಿ ಅಂತ ಬಂದು ವಾಲಂಟಿಯರಾಗಿ ಬಂದು ಕೆಲಸ ಮಾಡ್ತಾರೆ. ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್ ವರ್ಕ್. ದಟ್ಸ್ ಗ್ರೇಟ್ ಮ್ಯಾಮ್. ಎಷ್ಟೋ ಜನರಿಗೆ ಕೆಲಸ ಇರಲ್ಲ, ಎಷ್ಟೋ ಜನಕ್ಕೆ ಕೆಲಸ ಗೊತ್ತಿದ್ರೆ ಆ ಕೆಲಸನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಅಂಥದ್ರಲ್ಲಿ ನೀವು ಜನರನ್ನ ನೀವು ಎಲ್ಲ ಒಂದೇ ಕಡೆ ಗೆಟ್ ಟುಗೆದರ್ ಥರ ಒಂದು ಯೂನಿಯನ್ ಥರ ಮಾಡಿ ಅವ್ರನ್ನ ಕರೆಸಿ ಅವ್ರಿಗೆ ಕೆಲಸನ ಕಲಿಸಿ ಆ ಕೆಲಸ ಮಾಡಲಿಕ್ಕೆ ಯಂತ್ರೋಪಕರಣಗಳನ್ನ ಅವ್ರಿಗೆ ಮಿಷನ್ಸ್ನ ಕೊಡಿಸಿ ಅವರಿಂದ ಕೆಲಸವನ್ನು ಗೀಡಿಸಿ ಮತ್ತು ಅವರೇ ಅವ್ರ ಜೀವನವನ್ನು ರೂಪಿಸ್ಕೊಳ್ಳೋ ಥರ ಮಾಡೋದು ನಿಜಕ್ಕೂ ಗ್ರೇಟು. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಕೆಲಸ ಇಲ್ದವ್ರಿಗೆ ಕೆಲಸ ಕೊಡಿಸೋದೇ ಕಷ್ಟ. ಆ ಕೆಲಸ ಕೊಡಿಸ್ಬೇಕಂದ್ರೆ 100 ಥರ ಯೋಚನೆ ಮಾಡ್ತಾರೆ. ಸೊ ಅಂಥದ್ರೊಳಗೆ ಗೊತ್ತಿಲ್ಲದನ್ನ ಕರ್ಕೊಂಡು ಬಂದು ಕೆಲಸ ಕೊಡಿಸಿ ಮಾಡೋದು ನಿಜಕ್ಕೂ ಇನ್ಸ್ಪೈರಿಂಗ್ ಮೇಡಮ್. ಇದಲ್ಲದೆ ಇವತ್ತು ಸುಮನ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಹೆಣ್ಮಕ್ಳಿಗೆ ತುಂಬ ಒಂದು ಏನಂತೀವಿ ಅರಿವು ಮೂಡಿಸುವಂಥ ಕೆಲಸ ತುಂಬ ಆಗಬೇಕಾಗಿದೆ. ಯಾಕಂದರೆ ಇವತ್ತು ಎಷ್ಟೊಂದು ಜನ ಹೆಣ್ಮಕ್ಳು ಅನೇಕ ಹೆಲ್ತ್ ಇಶ್ಯೂಸಿಂದ ಇವತ್ತು ಸಫರ್ ಆಗ್ತಿದ್ದಾರೆ. ಅದರಲ್ಲೂ ಕೂಡ ಈ ಶುಚಿತ್ವ ಅಂತ ಬಂದಾಗ, ಈಗ ಮಂತ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಇದು ಪ್ರಾಕೃತಿಕವಾದಂಥ ಕ್ರಿಯೆ. ಬಟ್ ನಮ್ಮ ಹೆಣ್ಮಕ್ಳಲ್ಲಿ ಏನಿದೆ, ಎಲ್ಲೋ ಒಂದು ಕಡೆ ಮುಜುಗರ ಇದೆ, ಹೇಗಪ್ಪ ಅದನ್ನು ಹೇಳ್ಕೊಳ್ಳುವಂಥದ್ದು, ಮತ್ತು ಅಂಗಡಿಗಳಿಗೆ ಹೋಗಿ ಹೇಗೆ ನಾವು ಪ್ಯಾಡ್ಸ್ನ ತೊಗೊಳ್ಳುವಂಥದ್ದು, ಅಥವಾ ಬೇರೆಯವ್ರ ಮುಂದೆ ನಮಗೆ ಆ ಒಂದು ರೀತಿ ನಾಚಿಕೆ ಆಗುತ್ತೆ ಅನ್ನುವಂಥದ್ದು. ಬಟ್ ಇದೆಲ್ಲನೂ ಕೂಡ ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸ್ವಾಭಾವಿಕವಾದಂಥ ಕ್ರಿಯೆ. ಇದು ಹಾಗಾಗಿ ನಾವು ಆ ಹೆಣ್ಮಕ್ಳಿಗೆ ನಮ್ಮ ಒಂದು ತಂಡದಿಂದ ನಾವು ಒಂದು ಅವೇರ್ನೆಸ್ನ ಕೊಡ್ತೀವಿ. ಇದ್ರ ಬಗ್ಗೆ ನೀವು ನಾಚಿಕೆ ಪಡಬಾರ್ದು, ಮತ್ತು ಇದ್ರ ಬಗ್ಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಇವತ್ತು ಒಂದು ಸರ್ವೆ ಪ್ರಕಾರ ನಾವು ಕೇಳಿದ್ದೀವಿ, ಇವತ್ತು ಕೂಡ ಅನೇಕ ಹೆಣ್ಮಕ್ಳು ಇವತ್ತು ಬಟ್ಟೆಯನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಸುಮನ ಫೌಂಡೇಶನ್ ವತಿಯಿಂದ ನಾವು ಫ್ರೀ ಒಂದು ಪ್ಯಾಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಒಂದು ಆಂದೋಲನವನ್ನು ಪ್ರಾರಂಭ ಮಾಡ್ಕೊಂಡ್ವಿ. ಹೆಣ್ಣು ಮಕ್ಕಳೇ ಮನೆಯ ಒಂದು ಜ್ಯೋತಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇರೆಗೆ ಒಂದು ಯಶಸ್ಸು ತುಂಬ ಚೆನ್ನಾಗಿ ಬಂತು. ಅಂದರೆ ಎಲ್ಲ ಕಡೆಯೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು.
ನಾವು ಕೆಲವು ಪ್ರದೇಶಗಳನ್ನ ಚೂಸ್ ಮಾಡ್ಕೊತೀವಿ, ಎಲ್ಲಿ ನಿಜವಾಗ್ಲೂ ಅವ್ರಿಗೆ ಒಂದು ಜ್ಞಾನದ ಕೊರತೆ ಇದೆ ಅಲ್ಲಿಗೆ ಹೋಗಿ ನಾವು ಅವ್ರಿಗೆ ತಿಳುವಳಿಕೆ ಹೇಳುವಂಥದ್ದು ಮತ್ತು ಪ್ಯಾಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಇದಲ್ಲದೆ ನಮ್ಮ ಸುಮನ ಫೌಂಡೇಶನ್ನಲ್ಲಿ ಡೈಲಿ ಕೂಡ ಯಾರಿಗೆ ಬೇಕೋ ಅವ್ರು ಬಂದು ಉಚಿತವಾಗಿ ತೊಗೊಂಡು ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಆ್ಯಂಡ್ ಐ ಶುಡ್ ಥ್ಯಾಂಕ್ಸ್ ಟು ಮೈ ಎಂಟೈರ್ ಟೀಮ್, ಯಾಕೆಂದರೆ ಪ್ರತಿಯೊಬ್ಬರು ಕೂಡ ತುಂಬ ಪ್ರೀತಿಯಿಂದ ಇನ್ವಾಲ್ವ್ ಆಗ್ತಾರೆ ಈ ಒಂದು ಎಲ್ಲ ಕೆಲಸಕ್ಕೆ. ಮೇಡಮ್, ಆಗಲೇ ಸಾಕಷ್ಟು ಸುಮನ ಫೌಂಡೇಶನ್ ಬಗ್ಗೆ ಮಾತನಾಡ್ತಿದ್ವಿ, ಜರ್ನಿ ಬಗ್ಗೆ ಮಾತನಾಡ್ತಿದ್ವಿ. ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ಆಲ್ಮೋಸ್ಟ್ ಒಂದು 6 to 7 years. ಇದೇನು ಚಿಕ್ಕ ಒಂದು ತಿಂಗಳು 2 ತಿಂಗಳ ಜರ್ನಿ ಅಲ್ಲ, 6 ವರ್ಷ ಆ ಜರ್ನಿ, 7 ವರ್ಷ ಜರ್ನಿ ಮಾಡಬೇಕಂದ್ರೆ ಅದರಲ್ಲಿ ಒಂದು ಏನೇ ಆವಾಗಲೇ ಹೇಳಿದೆ, ಒಂದು ಟಫ್ ಜರ್ನಿ ಆಗಿರ್ಬೋದು, ಆ ಟಫ್ನಲ್ಲಿ ಒಂದು ಬ್ಯೂಟಿಫುಲ್ ವೇ ಆಗಿರ್ಬೋದು, ಎಲ್ಲನೂ ಕಂಡುಕೊಂಡಿರ್ತೀರ. ಹಾಗೆ ಸಮಾಜ ಸೇವೆ ಅಂತ ಬಂದಾಗ ಇಷ್ಟೊಂದೆಲ್ಲ ತೊಗೊಂಡಿದ್ದೀರಾ, ಇಷ್ಟೊಂದೆಲ್ಲ ಮಾಡಿದ್ದೀರಾ. ಇನ್ನೊಂದು, ಈಗ ರಾಜಕೀಯದ ಬಗ್ಗೆ ಬಂದಾಗ ನಿಮ್ಮ ಅಭಿಪ್ರಾಯ ಏನು? ರಾಜಕೀಯ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಅಂದರೆ ಈ ಸಮಾಜದಲ್ಲಿ ತುಂಬ ಒಂದು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಒಳ್ಳೆಯ ಒಂದು ಹ್ಯುಮ್ಯಾನಿಟಿ ಇರುವಂತಹ ಜನರು, ಸಮಾಜಕ್ಕೆ ನಾನು ಸೇವೆ ಮಾಡಬೇಕು ಅನ್ನುವಂತಹ ಜನರಿಗೆ ಅವಕಾಶ ಸಿಕ್ಕಿದ್ರೆ ಈ ಸಮಾಜನ ಬದಲಾವಣೆ ಮಾಡ್ತಾರೆ. ಅಂಥವ್ರು ರಾಜಕೀಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಆದರೆ ಇವತ್ತಿನ ಒಂದು ರಾಜಕಾರಣ ಹೇಗಿದೆ ಅಂದರೆ ಒಂಥರ ಬಳುವಳಿ ಅಂತ ಹೇಳ್ತೀವಿ. ಅಂದರೆ ರಾಜಕಾರಣಿಗಳು ಬೀಜ ಹಾಕ್ತಾರೆ, ಫಸಲು ಬೆಳೀತಾರೆ, ಆ ಫಸಲನ್ನ ನಾನೇ ತಿನ್ನಬೇಕು ಅನ್ನುವಂತಹ ಒಂದು ಮನಸ್ಥಿತಿ. ಅಂದರೆ ರಾಜಕಾರಣಿಗಳ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಾನಾಯಿತು, ನನ್ನ ಅಣ್ಣ ತಮ್ಮಂದರು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಈ ರೀತಿಯ ಒಂದು ಒಂದು ಫ್ಯಾಮಿಲಿಯ ಅವ್ರನ್ನೇ ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಅದಕ್ಕೆ ಅವ್ರು ಎಷ್ಟೇ ಕಷ್ಟ ಆದ್ರೂ, ಎಷ್ಟು ಬೇಕಾದ್ರೂ ಅವ್ರು ಇನ್ವೆಸ್ಟ್ ಮಾಡಿ ಆ ಒಂದು ಲಾಭನೂ ಇನ್ವೆಸ್ಟು ಮಾಡ್ತಾರೆ, ಲಾಭನೂ ತೊಗೊತಾರೆ. ಮತ್ತು ಸಮಾಜದಲ್ಲಿ ಯಾವ ರೀತಿಯ ಒಂದು ರಾಜ ಮರ್ಯಾದೆನ ಅನುಭವಿಸ್ಬೇಕು ಆ ರೀತಿಯ ಒಂದು ರಾಜ ಮರ್ಯಾದೆಯನ್ನು ಕೂಡ ಅನುಭವಿಸ್ತಾರೆ. ಆದರೆ ಇವತ್ತು ವ್ಯವಸ್ಥೆ ಬದಲಾಗ್ತದೆ. ಯಾಕಂದರೆ ಜನಗಳು ಕೂಡ ಅರ್ಥ ಆಗ್ತದೆ, ಜನರು ಬುದ್ಧಿವಂತರಾಗಿದ್ದಾರೆ. ಇವತ್ತು ತಪ್ಪು ಮಾಡ್ತಿದೆಯಾ, ನೀವು ಯಾಕೆ ಈ ರೀತಿ ಮಾಡ್ತೀರಾ ಅಂತ ಕ್ವೆಶನ್ ಮಾಡುವಂದು ರೇಂಜ್ಗೆ ಇವತ್ತು ಜನರು ಸಹ ಪ್ರಬುದ್ಧರಾಗಿದ್ದಾರೆ. ಆ ಒಂದು ಬದಲಾಗಿರೋದಕ್ಕೆ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇರುವಂತಹ ದೆಹಲಿ ಇರುವಂತಹ ಒಂದು ಸರ್ಕಾರ ಅಂತ ಹೇಳ್ಬೋದು. ಲೇಡೀಸ್ ಆಗಿ ಇಷ್ಟೆಲ್ಲ ಅಚೀವ್ ಮಾಡೋದು ಅಷ್ಟು ಈಸಿ ಅಲ್ಲ. ನೀವು ಹೇಳಿದ್ರೆ ಸಾಕಷ್ಟು ಚಾಲೆಂಜಸ್ ಬರುತ್ತೆ ಅಂತ. ಅದರಲ್ಲೂ ಕೂಡ ಮಹಿಳಾ ಸಬಲೀಕರಣ ಅದ್ರ ಬಗ್ಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಿರ್ತೀರ, ಅವ್ರಿಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಥಿಂಗ್ ಇಸ್ ಇಂಪಾಸಿಬಲ್ ನೀವು ಇವಾಗ ಹೇಳಿದ್ರಿ, ಆ ಥರದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸು. ಮಹಿಳಾ ಸಬಲೀಕರಣಕ್ಕೆ ನಮ್ಮ ಸುಮನ ಫೌಂಡೇಶನ್ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಕೊಡಬೇಕು ಅನ್ನುವಂಥದ್ದು. ಕಾರಣ ಇಷ್ಟೇ, ನಾವು ಲೇಡೀಸ್ ಆಗಿ ನಾವು ಏನೇನು ಫೇಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಇವತ್ತು ಈ ಸಮಾಜದಲ್ಲಿ ಒಬ್ಬ ಮಹಿಳೆ, ಅದರಲ್ಲೂ ಕೂಡ ಒಂದು ಮಧ್ಯಮ ವಯಸ್ಸಿನ ಒಂದು ಮಹಿಳೆಯರು ಏನಾದರೂ ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಳ್ತಾರೆ ಅಥವಾ ಫ್ರಂಟ್ ಲೈನಿಗೆ ಬಂದು ಕೆಲಸ ಮಾಡ್ತಾರೆ ಅಂಥದ್ದಾದರೆ ಆ ಮಹಿಳೆಯನ್ನು ನಿಂದನೆ ಮಾಡುವಂಥದ್ದು, ಆ ಮಹಿಳೆಯನ್ನು ಅವಮಾನಿಸುವಂಥದ್ದು, ಅಂದರೆ ಅವ್ರು ಬಳಸುವಂಥ ಅವ್ಯಾಚ್ಯ ಶಬ್ದಗಳಿಗೆ ಮಹಿಳೆಯರು ಎದುರ್ಕೊಂಡು ಓಡೋಗಿ ಮನೇಲಿ ಕುತ್ಕೊಂಡ್ಬಿಡ್ಬೇಕು. ಇವತ್ತು ಯಾಕೆ ಮಹಿಳೆಯರು ಜಾಸ್ತಿ ಮೇನ್ ಸ್ಟ್ರೀಮಿಗೆ ಬರಲ್ಲ ಅಂದರೆ ಬಿಕಾಸ್ ಆಫ್ ಈ ಏನಂತೀವಿ, ಈ ಎಲ್ಲ ಒಂದು ರೂಮರ್ಸು, ಟಾಕ್ಸು, ಮತ್ತು ಅವ್ರು ಕೊಡುವಂಥ ಕುಂಕು ಮಾತುಗಳಿಂದ. ಸೊ ಹಾಗಾಗಿ ನಾನು ಮಹಿಳೆಯರಿಗೆ ಯಾವಾಗಲೂ ಹೇಳೋದಂಥದ್ದು ಇಷ್ಟೇ, ಯಾರೇನೇ ಮಾತಾಡ್ಕೊಂಡ್ರು ನಮ್ಮ ಒಂದು ಧ್ಯೇಯ ಏನು, ನಮ್ಮ ಉದ್ದೇಶ ಏನು, ನಾವು ಹೇಗಿರಬೇಕು ಅನ್ನುವಂಥದ್ದು. ಮೇನ್ ಥಿಂಗ್ ಇಸ್ ಧೈರ್ಯ. ಅಂದರೆ ಭಯನ ಬಿಟ್ಟರೆ ಮಾತ್ರ ನಾವೇನಾದ್ರು ಸಾಧಿಸೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಮಹಿಳೆಯರಿಗೆ ಯಾವಾಗಲೂ ಕೂಡ ನಾನು ಕೌನ್ಸಿಲಿಂಗ್ ಕೊಡುವಂಥದ್ದು ಇರ್ಬೋದು ಅಥವಾ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸದಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಿರ್ತೇನೆ. ಈ ಒಂದು ದೃಷ್ಟಿಯಲ್ಲಿ ನಾವು ಆತ್ಮನಿರ್ಭರ ಭಾರತ ಅನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ ನಾವು ಮಹಿಳೆಯರಿಗೆ, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರವ್ರದ್ದೇ ಆದಂಥ ಒಂದು ಪ್ರತಿಭೆ ಇರುತ್ತೆ, ಅವ್ರಿಗೆ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಬಟ್ ಅದನ್ನು ಹೇಗೆ ಹೊರಹಾಕಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಸುಮನ ಫೌಂಡೇಶನ್ ಒಂದು ವೇದಿಕೆಯನ್ನು ಮಾಡಿಕೊಟ್ಟು ಅವ್ರಿಗೆ, ಎಸ್ಪೆಷಲಿ ನಾವು ಕೊರೋನಾ ಅನ್ನುವಂತಹ ಈ ಒಂದು ಲಾಸ್ಟ್ ಇಯರ್ ಆ ಪ್ರಾರಂಭದ ದಿನಗಳಲ್ಲಿ ಎಲ್ಲರೂ ಸಹ ಕೆಲಸ ಎಲ್ಲ ಹೋಗ್ಬಿಟ್ಟು ಮನೆಯಲ್ಲೇ ಇದ್ರು. ಆ ಟೈಮಲ್ಲಿ ನಾವು ಅವ್ರಿಗೆ ಟ್ರೈನಿಂಗ್ಸ್ನ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ವಿ. ಅದು ಟೈಲರಿಂಗ್ ಇರ್ಬೋದು, ಬ್ಲೌಸ್ ಸ್ಟಿಚಿಂಗ್ ಇರ್ಬೋದು, ಸ್ಯಾರೀಸ್ ಜಿಗ್ಜಾಗ್ ಫಾಲ್ಸು ಮತ್ತು ಸೀರೆಗೆ ಕುಚ್ಕೊಟ್ಟು ಅಂಥದ್ದು ಇರ್ಬೋದು, ಮನೆಯಲ್ಲೇ ಕುತ್ಕೊಂಡು ಹಪ್ಪಳ ಸಂಡಿಗೆ ಮಾಡುವಂಥದ್ದು ಇರ್ಬೋದು, ಕ್ಯಾಂಡಲ್ಸ್ ಮಾಡುವಂಥದ್ದು ಇರ್ಬೋದು, ಬಾಟಲ್ ಪೇಂಟಿಂಗ್ ಇರ್ಬೋದು, ಆಮೇಲೆ ಡ್ರಾಯಿಂಗ್ಸ್ ಇರ್ಬೋದು, ಈ ರೀತಿ ನಂಬರ್ ಆಫ್ ಮತ್ತು ಇಸ್ತ್ರಿ ಮಾಡುವಂಥವ್ರಿಗೆ ಅವ್ರಿಗೆ ಅದನ್ನು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೊಡಿಸುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ರೀತಿಯ ಒಂದು ಕೆಲಸಗಳನ್ನ ಮಾಡಿ ಅದಾದಮೇಲೆ ಅವ್ರಿಗೆ ಒಂದು ಒಳ್ಳೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಡುವಂಥದ್ದು ಮತ್ತು ಅವ್ರಿಗೆ ಆರ್ಥಿಕವಾದಂಥ ಒಂದು ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅಂದರೆ ಸುಮಾರು ನಾವು ಟೈಲರಿಂಗ್ ಮಿಷಿನ್ಸ್ ಕೂಡ ಸ್ಪಾನ್ಸರ್ ಮಾಡುವಂಥದ್ದು. ಸೊ ವೆರಿ ಹ್ಯಾಪಿ. ಇವತ್ತು ಮನೇಲಿ ಆರಾಮಾಗಿ ಕೂತಿದ್ದಂಥವ್ರು ಇವತ್ತು ಅವ್ರು ಕೆಲಸ ಮಾಡಿ ಅವ್ರ ಜೊತೆ ಅಸಿಸ್ಟೆಂಟ್ ಇಬ್ಬಿಬ್ಬರನ್ನ ಕೆಲಸದನ್ನ ಇಟ್ಕೊಂಡು ಇವತ್ತು ಅವರು ಅರ್ನ್ ಮಾಡ್ತಿದ್ದಾರೆ.
ಬಂದು ಇಲ್ಲಿ ಆಫೀಸಿಗೆ ಬಂದು ಸ್ವೀಟ್ ಕೊಟ್ಟು ಹೇಳ್ತಾರೆ, ನಾನು ಮೇಡಮ್ ನಾನು ಇಬ್ಬರನ್ನ ಕೆಲಸದವ್ರನ್ನ ಇಟ್ಕೊಂಡು ಇವತ್ತು ನಾನು ಜೀವನ ಮಾಡ್ತಾಯಿದ್ದೀನಿ ಅಂತ. ಸೊ ತುಂಬ ಖುಷಿ ಆಗುತ್ತೆ ಆ ಒಂದು ಇದರಲ್ಲಿ. ಅದಲ್ಲದೆ ಇವತ್ತು ಮಹಿಳೆಯರು ಅನೇಕ ಒಂದು ಕರಕುಶಲತೆಯ ಒಂದು ಇದನ್ನು ಕಲ್ತಿರ್ತಾರೆ, ಬಟ್ ಅದೆಲ್ಲದಕ್ಕೂ ಕೂಡ ಪ್ರೋತ್ಸಾಹ ಕೊಡುವಂತಹ ಕೆಲಸವನ್ನು ನಮ್ಮ ಸುಮನ ಫೌಂಡೇಶನ್ ಮಾಡ್ತಾ ಇದೆ. ಓಕೆ ಮೇಡಮ್, ಆಗಲೇ ಸಾಕಷ್ಟು ಕ್ವಶನ್ ಕೇಳಿದ್ದೀನಿ, ನಿಮಗೆ ಬೋರ್ ಆಗಿಲ್ಲ ಅನ್ಕೋತೀನಿ. ಏನಪ್ಪ ಒಂದು ಕ್ವಶನ್ ಕೇಳ್ಬಿಟ್ಟು ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಓಕೆ, ಅಫ್ಕೋರ್ಸ್ ಈಗ ಸೋಷಿಯಲ್ ಸರ್ವಿಸ್ ಅಂತ ಬಂದಾಗ ಪರ್ಸ್ನಲ್ ಸರ್ವಿಸ್ ಬಗ್ಗೆ ಸ್ವಲ್ಪ ಕಾಳಜಿ ಕಮ್ಮಿ ಇರುತ್ತೆ. ಯಾಕೆಂದರೆ ಇರೋಬರ ಕೆಲಸ ಟೈಮ್ಸ್ ಎಲ್ಲ ಅಲ್ಲೇ ಕೊಟ್ಟಿರ್ತೀರಾ. ಯಾಕೆಂದರೆ ನೀವು ನಿಮ್ಮ ಖುಷಿಗಿಂತ ಜನರಲ್ ಖುಷಿನ ಕಾಣ್ತಿರ್ತೀರಾ. ಸೊ ಅಂಥದ್ದು ಬಂದಾಗ ನಮ್ಮ ಪರ್ಸ್ನಲ್ ಲೈಫ್ ಅಂದಾಗೆ ಸ್ವಲ್ಪ ಟೈಮ್ ಕೊಡೋದು ಕಮ್ಮಿ ಆಗಿರ್ಬೋದು. ಐ ಮೀನ್ ನನ್ನ ಅಭಿಪ್ರಾಯ ಒಂದು. ಆ್ಯಂಡ್ ಇನ್ನೊಂದು, ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ ಫೇಮಸ್ಸು ಆ್ಯಂಡ್ ಸಾಕಷ್ಟು ಫ್ಯಾನ್ ಫಾಲೋವರ್ಸು ನಿಮಗೆ. ಆ್ಯಂಡ್ ಇನ್ನೊಂದು ಖುಷಿ ಏನಂತಂದರೆ ಬೆಳಿಗ್ಗೆ ಆದ ತಕ್ಷಣ ಒಂದು ಥಾಟ್ಸ್ನ ಕಳಿಸ್ತೀರಾ, ಒಂದು ಸಂದೇಶನ ಎಲ್ರಿಗೂ ಕೂಡ. ಯಾರೊಬ್ಬರು ಡಿಪ್ರೆಷನಲ್ಲಿ ಇರ್ತಾರೆ, ಅವರು ಖುಷಿಯಾಗಿರ್ತಾರೆ, ನಿಮ್ಮದೊಂದು ಮೆಸೇಜ್ ನೋಡಿದ ತಕ್ಷಣ ಅವ್ರಿಗೊಂದು ಇನ್ಸ್ಪಿರೇಷನ್, ವಾವ್ ಅನ್ನೋ ಥರ ಆ ಡೇನ ಫುಲ್ ಬ್ಯೂಟಿಫುಲ್ಲಾಗಿ ತೊಗೊಂಡೋಗೋ ಥರ ಅದೆಲ್ಲ ಇನ್ಸ್ಪಿರೇಷನ್ ಮಾಡ್ತೀರಾ. ಆ್ಯಂಡ್ ನೀವು ಹೇಳಿದ್ರಿ ಆವಾಗಲೇ ನನಗೆ ಲೇಡೀಸ್ ಮಹಿಳೆಯರ ಬಗ್ಗೆ ಸಾಕಷ್ಟು ಅವ್ರ ಬಗ್ಗೆ ಅವರ ಒಂದು ಕೆಲಸದ ಬಗ್ಗೆ ಸಾಕಷ್ಟು ಕಾಳಜಿ ಇದೆ ನನಗೆ. ಅವ್ರು ಸಪೋರ್ಟ್ ಮಾಡ್ತೀನಿ. ಅವ್ರು ಏನೇ ಕೆಲಸ ಮಾಡಿದ್ರು ಆವಾಗಲೇ ಹೇಳಿದ್ರಿ, ಸ್ಟಿಚ್ಚಿಂಗಿಂದ ಆಮೇಲೆ ಸ್ಯಾರೀಸು ಜಿಗ್ ಜಾಗ್ ಎಲ್ಲ ಹೇಳಿದ್ರಿ, ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ. ಅದ್ರ ಬಗ್ಗೆ ಬಂದಾಗ ಆ್ಯಂಡ್ ಈಗಿನ ಒಂದು ನಮ್ಮ ಭಾರತ ಅಂದರೆ ಸಂಸ್ಕೃತಿಗೆ ಸಾಕಷ್ಟು ಯಶಸ್ವಿಯಾಗಿರೋಂಥದ್ದು. ಆ ಸಂಸ್ಕೃತಿ ಬಗ್ಗೆ ಮಾತನಾಡಬೇಕಂದ್ರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದೆ. ಇಲ್ಲ ಮೇಡಮ್ ಬರ್ತೀವಿ ಅದೊಂದು ಫೀಲ್ ಇರುತ್ತೆ. ಅದೆಲ್ಲ ನಿಜಕ್ಕೂ ಚಿಕ್ಕ ಒಂದು ಪಾಯಿಂಟ್ಗಳು ಕೂಡ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡೋ ಅಂಥದ್ದು. ಬಟ್ ಎಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳೇ ಆಗಿರ್ಬೋದು, ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಈ ಥರದ್ದೆಲ್ಲ ತೊಗೊಂಡಾಗ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಹವ್ಯಾಸಗಳಾಗಿರ್ಬೋದು ಹೇಗೆ ಮೇಡಮ್, ಯಾವ ಥರ ಸ್ಟಾರ್ಟ್ ಮಾಡ್ತೀರಾ? ಮೊದಲನೇದಾಗಿ ನೀವು ನನ್ನ ಸೋಷಿಯಲ್ ಲೈಫ್ಗೆ ತುಂಬ ಟೈಮ್ ಕೊಡೋದ್ರಿಂದ ಪರ್ಸ್ನಲ್ ಲೈಫ್ಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರಿ. 100% ಸತ್ಯ. ಯಾಕಂದರೆ ನಮ್ಮ ಫುಲ್ ಟೈಮ್ ಇಲ್ಲೇ ಮ್ಯಾಕ್ಸಿಮಮ್ ನಮ್ಗೆ ಇದಾಗ್ಬಿಟ್ಟಿರುತ್ತೆ. ಹಾಗಾಗಿ ಪರ್ಸ್ನಲ್ ಲೈಫ್ಗೆ ಟೈಮ್ ಕೊಡೋದು ತುಂಬ ಕಡಿಮೆ ಆದರೂ ಕೂಡ ದೇವರ ಆಶೀರ್ವಾದ ಮತ್ತು ಕುಟುಂಬದ ಒಂದು ಸಹಕಾರದಿಂದ ನನಗೇನಂತ ತೊಂದರೆ ಆಗಲಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡು ಮತ್ತು ಅತ್ತೆ ಮಾವ, ನನ್ನ ಸಿಸ್ಟರು ಮತ್ತು ಮನೆಯಲ್ಲಿ ನನ್ನ ಭಾವ ಮೈದುನ ಮತ್ತು ಎಂಟೈರ್ ಕುಟುಂಬದವರು, ನನ್ನ ಫ್ರೆಂಡ್ಸ್ ಸರ್ಕಲು ಎಲ್ಲರೂ ಕೂಡ ಸಾಥನ್ನು ಕೊಡ್ತಾರೆ. ಮತ್ತು ನನ್ನ ಮಗಳು ಸಾಯಿಷಾ ಮತ್ತು ಮಗ ಹಾರ್ದಿಕ್ ಕೂಡ ನಾನು ಯಾವುದೇ ಟೈಮಿಗೆ ಹೋದ್ರೂ ಕೂಡ ಅವರು ಅರ್ಥ ಮಾಡ್ಕೊತಾರೆ, ಮಮ್ಮಿಗೆ ಇವತ್ತೇನೋ ಕೆಲಸ ಇದೆ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ. ಸೊ ಆ ರೀತಿಯ ಒಂದು ಪೂರಕವಾದಂಥ ವಾತಾವರಣ ಮನೆಯಲ್ಲಿರೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಿಲ್ಲ. ದೆನ್ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಎಲ್ಲಿ ಟೈಮ್ ಸಿಗುತ್ತೆ ಮ್ಯಾಕ್ಸಿಮಮ್ ಟೈಮ್ನ ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ದೇವಸ್ಥಾನಗಳಿಗೆ ಹೋಗೋದಿರ್ಬೋದು, ಮನೆಯಲ್ಲಿ ಫ್ರೀ ಇದ್ದಾಗ ಅಡುಗೆ ಮಾಡುವಂಥದ್ದು ಇರ್ಬೋದು, ಆ್ಯಂಡ್ ಮಕ್ಕಳ ಜೊತೆ ಕುತ್ಕೊಂಡು ಟಿ ವಿ ನೋಡುವಂಥದ್ದು ಇರ್ಬೋದು, ಮಕ್ಕಳಿಗೆ ನೀತಿ ಪಾಠಗಳು ಹೇಳ್ಕೊಡುವಂಥದ್ದು ಇರ್ಬೋದು. ಆ ರೀತಿ ಒಂದು ವ್ಯಾಲ್ಯೂಬಲ್ ಟೈಮ್ನ ನಾನು ನನ್ನ ಮಕ್ಕಳ ಜೊತೆ ಮತ್ತು ನನ್ನ ಕುಟುಂಬದ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಹೇಳಿದ್ರೆ ಗುಡ್ ಮಾರ್ನಿಂಗ್ ಮೆಸೇಜ್ ಅನ್ನುವಂಥದ್ದು, ಅದನ್ನು ತುಂಬ ಖುಷಿ ಇದೆ. ಯಾಕೆಂದರೆ ನಾನು ಎವ್ರಿ ಡೇ ಗುಡ್ ಮಾರ್ನಿಂಗ್ ಅದು ಒಂದು ಹವ್ಯಾಸ ಥರ ಸುಮಾರು ವರ್ಷಗಳಿಂದ ಅದು ಹಾಗೆ ಬಂತು. ಈಗ ಒಂದಿನ ಹಾಕಿಲ್ಲ ಅಂದರೆ ನನಗೆ ಸಾವಿರಾರು ಜನ ಕಮೆಂಟ್ಸ್ ಮಾಡ್ತಾರೆ, ಅಕ್ಕ ಇವತ್ತು ಯಾಕೆ ಹಾಕಿಲ್ಲ, ನೀವು ಹಾಕಿಲ್ಲ ಅಂತ ನಮ್ಗೆ ಇವತ್ತು ಬೆಳಗ್ಗೆನೇ ಆಯಿತು ಅನ್ನುವಂಥ ಒಂದು ಭಾವನೆ ಬರ್ತಿಲ್ಲ, ದಯಮಾಡಿ ನಿಮ್ಗೆ ಏನಾದ್ರು ಹುಷಾರಿಲ್ವಾ ಅಂತ. ದಿಸ್ ಇಸ್ ಕಾಲ್ಡ್ ಪ್ರೀತಿ. ನಾನು ಯಾರು ಅಂತ ನಾವು ಖುದ್ದು ಭೇಟಿ ಆಗಿಲ್ಲ ಆದರೂ ಕೂಡ ನನ್ನನ್ನು ಅಕ್ಕ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಬಾಂಧವ್ಯತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್ ವಿತ್ ದ್ಯಾಟ್. ದೇವ್ರು ನಂಗೆ ಅಂಥ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯತೆಯನ್ನು ಜನಗಳ ಮಧ್ಯದಲ್ಲಿ ಕೊಟ್ಟಿರುವಂಥದ್ದು ಬೆಲೆ ಕಟ್ಟಲಾಗದಂಥ ಒಂದು ಮಾಣಿಕ್ಯ ಅಂತ ಹೇಳ್ಬೋದು. ಆ್ಯಂಡ್ ತಾವು ಡ್ರೆಸ್ಸಿಂಗ್ ಸೆನ್ಸ್ ಅಂತ ಬಂತ ಹೇಳಿದ್ರಿ, ಖುಷಿ ಇದೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಹೆಣ್ಮಕ್ಳು ಯಾವಾಗಲೂ ಚೆನ್ನಾಗಿ ಕಾಣಬೇಕು. ನಮಗೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ ನಾವು ಯಾವಾಗ ಪರಿಪೂರ್ಣರಾಗಿರ್ತೀವಿ ಅಥವಾ ನಮ್ಮಲ್ಲಿ ಏನಾದ್ರು ಒಂದು ವಿಶೇಷ ಗುಣಗಳಿದ್ದಾಗ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ದಟ್ ನಾವು ಯಾರ ಮುಂದೆನೂ ಕೂಡ ಹೋಗಿ ಧೈರ್ಯದಿಂದ ಮಾತಾಡ್ಬೋದು. ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಫಿಟ್ನೆಸ್ ಅನ್ನುವಂಥದ್ದಕ್ಕೆ ಜೊತೆಗೆ ಹೆಣ್ಮಕ್ಳು ವಿಶೇಷವಾಗಿ ಒಳ್ಳೆಯ ಒಂದು ಸಾರಿ ಹಾಕಬೇಕು ಅಥವಾ ವಿಭಿನ್ನವಾಗಿ ಚೆನ್ನಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ನಿಟ್ಟಿನಲ್ಲೂ ಕೂಡ ಜೊತೆಗೆ ಏನು ಖುಷಿ ಕೊಡುತ್ತೆ ಆ ರೀತಿ ಚೆನ್ನಾಗಿ ರೆಡಿ ಆಗಬೇಕು ಅನ್ನುವಂಥದ್ದಕ್ಕೆ ಸ್ಟಿಕ್ ಆನ್ ಆಗ್ತಾರೆ. ನಾನು ಸ್ವಲ್ಪ ಆ ಒಂದು ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಚಿಂತನೆ ಮಾಡ್ತೀನಿ. ಆ್ಯಂಡ್ ದೆನ್ ತಾವು ಮತ್ತೊಂದು ಕ್ವಶನ್ ಕೇಳಿದೆ, ಹವ್ಯಾಸಗಳು ಅಂತ ಹೇಳಿ. ಹವ್ಯಾಸ ಅಂತ ಬಂದಾಗ ನನಗೆ ಅಡುಗೆ ಮಾಡೋದಂತ ತುಂಬ ಇಷ್ಟ, ದೇವ್ರ ಪೂಜೆ ಮಾಡೋದು ತುಂಬ ಇಷ್ಟ, ಮತ್ತು ಒಳ್ಳೆಯ ಹಾಡುಗಳು ಕೇಳೋದು ತುಂಬ ಇಷ್ಟ,
ಪುಸ್ತಕಗಳನ್ನ ಓದೋದು ತುಂಬ ಇಷ್ಟ. ನಂಗೆ ಟೈಮ್ ಸಿಕ್ಕಿದಾಗೆಲ್ಲನೂ ಕೂಡ ಪುಸ್ತಕ ಓದುವಂಥದ್ದು, ಹಾಡು ಕೇಳುವಂಥದ್ದು, ಪೂಜೆ ಮಾಡುವಂಥದ್ದು, ಅಡುಗೆ ಮಾಡುವಂಥದ್ದು, ಜೊತೆಗೆ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡೋದಕ್ಕೆ ತುಂಬ ಇಷ್ಟ. ಯಾಕಂದರೆ ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಆ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಮತ್ತು ಆ ಒಂದು ಟೈಮ್ಗೆ ಸೀರಿಯಸ್ಲಿ ನಥಿಂಗ್ ಈಸ್ ಈಕ್ವಲ್ ಟು ದಟ್ ವ್ಯಾಲ್ಯೂಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಫಾಲೋವರ್ಸ್ ಅಂತ ಬಂತು ತಾವು ಹೇಳಿದ್ರಿ. ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕೆಲಸನೇ ನಮ್ಗೆ ಯಾವತ್ತಿದ್ದು ಸಹ ಕೈ ಹಿಡಿಯೋವಂಥದ್ದು ಅನ್ನುವಂಥದ್ದು ನಾನು ತುಂಬ ಅಚಲವಾಗಿ ನಂಬ್ತೀನಿ. ಯಾರು ಕೈ ಬಿಟ್ಟರೂ ಕೂಡ ನಮ್ಮ ಕೆಲಸ ನಮ್ಮನ್ನು ಕೈ ಬಿಡೋದಿಲ್ಲ. ಸೊ ಭಗವಂತ ಯಾವತ್ತೂ ಸಹ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರೆ ಯಾವತ್ತೂ ಕಾಪಾಡ್ತಾನೆ ಅನ್ನುವಂಥದ್ದು. ಸಮಾಜನೂ ಕೂಡ ಒಂದಲ್ಲ ಒಂದಿನ ಆ ಕೆಲಸಗಳನ್ನ ಗುರುತಿಸುತ್ತೆ, ಕೈ ಹಿಡಿಯುತ್ತೆ ಅನ್ನುವಂತಹ ಒಂದು ಅಪಾರವಾದಂಥ ನಂಬಿಕೆ ಇದೆ. ಹಾಗಾಗಿ ಫಾಲೋವರ್ಸ್ ಇರ್ಬೋದು ಆ್ಯಂಡ್ ಪ್ರತಿಯೊಂದು ಏನಿದೆ ಅಲ್ಲ ಅದೆಲ್ಲನೂ ಕೂಡ ನಾವು ಮಾಡ್ತಿರುವಂತಹ ಕೆಲಸಕ್ಕೆ ಸಿಗ್ತಿರುವಂತಹ ಒಂದು ಪ್ರೀತಿ. ಜೊತೆಗೆ ನಾನು ಸ್ವಲ್ಪ ತುಂಬ ಅದೃಷ್ಟವಂತಳು. ಯಾಕಂದರೆ ಜನ ನನ್ನನ್ನು ಅವ್ರ ಮನೆ ಮಗಳಾಗಿ, ಅವ್ರ ಅಕ್ಕ ತಂಗಿಯರಾಗಿ, ಸಹೋದರಿಯಾಗಿ, ಒಂದು ರೀತಿ ಅವ್ರ ಮನೆ ಮಗಳಾಗಿ ನನ್ನನ್ನು ಪ್ರೀತಿಸ್ತಾರೆ. ಈ ಒಂದು ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ, ಬಟ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಮೇಡಮ್, ನಿಮ್ಮ ಜೀವನದ ಉದ್ದೇಶ ಏನು ಮೇಡಮ್? ನನ್ನ ಜೀವನದ ಉದ್ದೇಶ ಈ ಒಂದು ಉತ್ತಮ ಸಮಾಜ ನಿರ್ಮಾಣದಲ್ಲಿ ನನ್ನ ಒಂದು ಕೊಡುಗೆ ಇರಬೇಕು ಅನ್ನುವಂಥದ್ದು. ಜೊತೆಗೆ ಜನರ ಒಂದು ಮನಸ್ಸಿನಲ್ಲಿ ಶಾಶ್ವತವಾಗಿ ಒಂದು ಒಳ್ಳೆ ಕೆಲಸ ಮಾಡುವ ಮುಖಾಂತರ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ಅವರ ಒಂದು ಮನದಲ್ಲಿ ಶಾಶ್ವತವಾಗಿ ಒಂದು ಸ್ಥಾನವನ್ನು ಗಟ್ಟಿಸ್ಕೋಬೇಕು, ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ಇರಬೇಕು ಅನ್ನುವಂಥದ್ದು ಎರಡೇ ಉದ್ದೇಶ. ಓಕೆ, ಈಗಿರೋ ಸಮಾಜ ನಿಮಗೆ ಗೊತ್ತೇ ಇದೆ. ಈ ಸಮಾಜಕ್ಕೆ ಏನೊಂದು ಸಂದೇಶನ ನೀಡೋಕ್ಕೆ ಇಷ್ಟಪಡ್ತೀರಾ? ಇರುವವರು ಇಲ್ಲದವರಿಗೆ ನಿಮ್ಮಿಂದ ಕೈಲಾದಂತಹ ಒಂದು ಸಹಾಯವನ್ನು ಮಾಡಿ. ಹೇಳಿ ಅಲ್ಲಿ. ಹೌದು, ಖಂಡಿತ. ಇರುವಂಥವರೆಲ್ಲರೂ ಕೂಡ ಇಲ್ಲದೇ ಇರೋರಿಗೆ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಮಾಡೋ ಮುಖಾಂತರ ಒಂದು ಪರಿವರ್ತನೆಯನ್ನು ನಾವು ಮಾಡಬೇಕು ಅನ್ನುವಂಥದ್ದು ಒಂದು. ಮತ್ತು ಯಾರು ಇನ್ನೊಬ್ಬರನ್ನ ಬೆಳೆಸ್ತಾರೆ ಅವರು ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ದೊಡ್ಡ ಮನುಷ್ಯ ಆಗಿಬಿಡ್ತಾರೆ. ಹಾಗಾಗಿ ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ಅಂಥವ್ರಿಗೆ ಪ್ರೋತ್ಸಾಹವನ್ನು ತುಂಬಿ, ಧೈರ್ಯವನ್ನು ತುಂಬಿ, ನಿಮ್ಮ ಕೈಲಾದಂತಹ ಒಂದು ಪ್ರೇರಣೆಯನ್ನು ತುಂಬಿ, ಮತ್ತು ಸಮಾಜಮುಖಿ ಕೆಲಸದಲ್ಲಿ ಮುಂದೆ ಬರುವಂತಹ ಮಹಿಳೆಯರಿಗೆ ಯಾವಾಗಲೂ ಸಹ ಒಂದು ಸಾಥನ್ನು ಕೊಡಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಕೊನೆಯದಾಗಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪಬ್ಲಿಕ್ ಟಾಕ್ಸ್ ಜೊತೆ ನಿಮ್ಮ ಒಂದು ಜರ್ನಿನ ಶೇರ್ ಮಾಡ್ಕೊಂಡ್ರಿ. ನಿಜಕ್ಕೂ ಬಹಳ ಖುಷಿ ಆಯಿತು. ನಾವೇನು ಅಂದ್ಕೊಂಡು ಬಂದ್ವಿ ಅದು ಡಬ್ಬಲ್ ಅನ್ಕೋದ್ವಿ. ಅದು ಬೀಯಿಂಗ್ ಎ ಲೇಡಿ ವಿಮೆನ್ ಆಗಿ ಇಷ್ಟೊಂದು ಇನ್ಸ್ಪೈರ್ ಮಾಡ್ತಿದ್ದೀರ ಸಮಾಜಕ್ಕೆ, ನಿಜಕ್ಕೂ ಖುಷಿ ಆಗುತ್ತೆ. ನಿಮ್ಮ ಬಾಲ್ಯ ಜೀವನ ಆಗಿರ್ಬೋದು, ನಿಮ್ಮ ಹೇಳು ಬೀಳುಗಳಾಗಿರ್ಬೋದು, ಸ್ಟ್ರಗಲ್ಸ್ ಆಗಿರ್ಬೋದು, ಪ್ಲಸ್ ಮೈನಸ್ ಆಗಿರ್ಬೋದು, ಜನರ ಜೊತೆ ಮಿಂಗಲ್ಲು, ನೀವು ಹೇಳಿದ್ರಿ ಎಷ್ಟೋ ಸಾಕಷ್ಟು ಕಷ್ಟಗಳು ಬರ್ತಾಯಿತ್ತು. ಅದನ್ನೆಲ್ಲ ಚಾಲೆಂಜಸ್ ಆಗಿ ಸ್ಟ್ರಾಂಗ್ ಮೈಂಡ್ ಸೆಟಪ್ ಇಟ್ಕೊಂಡು ನೆವರ್ ಗಿವ್ ಅಪ್ ಅನ್ನೋ ಒಂದು ಪದನ ಮೈಂಡಲ್ಲಿ ಇಟ್ಕೋಬೇಕಂತ. ನಿಜಕ್ಕೂ ಇದೊಂದು ಜರ್ನಿ ನನಗೂ ಕೂಡ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಕಡೆ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ನಿಮ್ಮದೊಂದು ಬ್ಯೂಟಿಫುಲ್ ಟೈಮ್ನ ನಮಗೆ ಕೊಟ್ಟರಿ. ನಿಜಕ್ಕೂ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು.